ಲಕ್ಷ್ಮೀನಾರಾಯಣ ನಾಮಕನಾದ ಭಗವಂತ ಲಕ್ಷ್ಮೀ ಪ್ರಾಣರೂಪ ನಾರಾಯಣ ಲಕ್ಷ್ಮೀನಾರಾಯಣ ಭಗ ಅನ್ನುವಂತಹ ಆ ಆದಿತ್ಯ ಭಗನಾಮಕನಾಗಿರ್ತಕ್ಕಂತಹ ಆದಿತ್ಯ ಈ ಪುಷ್ಯಮಾಸದಲ್ಲಿ ಬರುವಂತಹ ಲಕ್ಷ್ಮೀನಾರಾಯಣ ಅನ್ನುವಂತಹ ರೂಪವನ್ನ ಉಪಾಸನೆ ಮಾಡುತ್ತಾರೆ. ಮಾಘ ಮಾಸದಲ್ಲಿ ಕಮಲಾ ಮಾಧವ, ಕಮಲ ಅನ್ನುವಂತಹ ಲಕ್ಷ್ಮೀದೇವಿ, ಮಾಧವ ಅನ್ನುವಂತ ಭಗವಂತನ ರೂಪ. ಅಲ್ಲಿ ಪೂಷ ಅನ್ನುವಂತ ಆದಿತ್ಯ ಈ ಭಗವದ್ ರೂಪವನ್ನು ಉಪಾಸನೆ ಮಾಡುತ್ತಾನೆ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತವಾದದ್ದು. ಕೊನೆಯ ಮಾಸ ಅದು ಪಾಲ್ಗುಣ ಮಾಸ. ಪಾಲ್ಗುಣ ಮಾಸದಲ್ಲಿ ಪದ್ಮಾ ಅಂತ ಲಕ್ಷ್ಮೀ ದೇವಿಗೆ ಹೆಸರು. ಗೋವಿಂದ ನಾಮಕನಾದ ಭಗವಂತ ಪದ್ಮಾ ಗೋವಿಂದ. ಅಲ್ಲಿ ಪರ್ಜನ್ಯ ನಾಮಕನಾಗಿರ್ತಕ್ಕಂತಹ ಆದಿತ್ಯ ಅಲ್ಲಿ ಉಪಾಸನೆ ಮಾಡುತ್ತಾನೆ ಅಂತ. ಹೀಗೆ 12 ಮಾಸಗಳು, 12 ಮಾಸಕ್ಕೆ ಅಭಿಮಾನಿಗಳು 12 ಆದಿತ್ಯರು. ನಿಯಾಮಕವಾಗಿರ್ತಕ್ಕಂಥ ರೂಪ ಭಗವಂತನದು 12. ಆ ಆದಿತ್ಯರು ಆ ಮಾಸದಲ್ಲಿ ಬರುವಂತಹ ಭಗವಂತನ ರೂಪವನ್ನ ಉಪಾಸನೆ ಮಾಡುತ್ತಾರೆ. ಭಗವಂತ ಅವರಲ್ಲಿ ಅದೇ ಹೆಸರಿನಿಂದ ನಿಂತು ಸ್ವಾಮಿ ಉಪಾಸನೆ ಮಾಡಿಸ್ತಾನೆ ಅಂತ ಹೀಗೆ ಅದನ್ನ ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ಹೇಗೆ ಆರಾಧನೆ ಮಾಡ್ತಾರೆ ಅಂತ. ಭಗವಂತನ ಪರಿವಾರ ದೇವತೆಗಳು ಅಂದ ಮೇಲೆ ದೇವರನ್ನ ಆರಾಧನೆ ಮಾಡುವವರು ಅಂತ. ಭಗವಂತನನ್ನ ಆರಾಧನೆ ಮಾಡುವವರಲ್ಲಿ ಋಷಿಗಳಿದ್ದಾರೆ, ಗಂಧರ್ವರಿದ್ದಾರೆ, ಅಪ್ಸರಾ ಸ್ತ್ರೀಯರಿದ್ದಾರೆ. ಇವರು 3 ಜನ ಇದ್ದಾರೆ ವಿಶೇಷವಾಗಿ ಭಗವಂತನನ್ನ ಉಪಾಸನೆ ಮಾಡುವವರು. ಪಡಗಿಗಳಿದ್ದಾರೆ, ನಾಗರಿದ್ದಾರೆ, ರಾಕ್ಷಸರಿದ್ದಾರೆ. ದೇವತಾ ಪಕ್ಷದಲ್ಲಿದ್ದು ದೇವತೆಗಳ ಸೇವೆ ಮಾಡುವಂತ ರಾಕ್ಷಸರು. ಒಟ್ಟು 6 ಮಂದಿ ಈ ಆದಿತ್ಯನಲ್ಲಿರುವಂತ ಸೂರ್ಯನಾರಾಯಣ ನಾಮಕನಾದ ಭಗವಂತನನ್ನ ಆರಾಧನೆ ಮಾಡ್ತಾರೆ ಅವರು. ಅಲ್ಲಿ ಆದಿತ್ಯ ಅನ್ನುವ ಹೆಸರಿನಿಂದಲೇ ವಾಯುದೇವರಿದ್ದಾರೆ. ವಾಯುದೇವರಿಗೊಂದು ಆದಿತ್ಯ ಅನ್ನುವ ರೂಪ ಇದೆ. ಈಗ ಮಧ್ಯೆ ವಾಮನ ಮಾಸೀನಂ ವಿಶ್ವದೇವ ಉಪಾಸತೆ ಅಂತ ಕಾಟಕೋಪನಿಷತ್ತಿನಲ್ಲಿದೆ. ನಮ್ಮ ಶರೀರದಲ್ಲಿ ಪ್ರಾಣಾಪಾನ ಅದನ್ನು ನಿಯಂತ್ರಣ ಮಾಡುವಂತಹ ಭಗವಂತ ತಾನು ಹೃದಯದಲ್ಲಿದ್ದಾನೆ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ, ನಮ್ಮ ಉಪಾಸ್ಯ ಮೂರ್ತಿಯಾಗಿ ನಮ್ಮ ಬಿಂಬರೂಪನಾಗಿ ಅಲ್ಲಿ ವಾಯುದೇವರಿದ್ದಾರೆ. ಆ ವಾಯುದೇವರು ರಥ ಇದ್ದ ಹಾಗೆ. ಆ ರಥದೊಳಗಿರುವಂತ ಭಗವಂತ ನಮ್ಮ ಬಿಂಬರೂಪಿಯಾಗಿರ್ತಕ್ಕಂಥ ಸ್ವಾಮಿ ಸೂರ್ಯ ಇದ್ದ ಹಾಗೆ. ಅದು ಒಳಗಡೆಯೂ ಸೂರ್ಯ ರಥ ಇದೆ, ಸೂರ್ಯನಾರಾಯಣ ಇದ್ದಾನೆ. ಅವನನ್ನ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಆರಾಧನೆ ಮಾಡುತ್ತಾರೆ, ಹೃದಯಾಂತರ್ಗತನಾಗಿರುವಂತ ಭಗವಂತನನ್ನ ಅಂತ ಆಚಾರ್ಯರು ಕಾಟಕೋಪನಿಷತ್ತಿನ ಭಾಷ್ಯದಲ್ಲಿ ತಿಳಿಸಿಕೊಡ್ತಾರೆ. ಅದಕ್ಕೆ ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಅಂತ ವೇದ ಹೇಳ್ತದೆ. ಹೇಗೆ ಹೃದಯದಲ್ಲಿ ಸೂರ್ಯನಾಮಕನಾಗಿರ್ತಕ್ಕಂಥ ಭಗವಂತ, ಅದೇ ಪ್ರಾಣದೇವರು ಆದಿತ್ಯ ನಾಮಕರಾಗಿರ್ತಕ್ಕಂಥ ಪ್ರಾಣದೇವರಲ್ಲಿ ಕೂತು ಅವರನ್ನ ರಥ ಮಾಡಿಕೊಂಡು ಅವರೊಳಗೆ ತಾನು ರಥಿಕನಾಗಿ ಕೂತು ಎಲ್ಲ ದೇವತೆಗಳಿಂದ ಹೇಗೆ ತಾನು ಉಪಾಸನೆ ಮಾಡಿಸಿಕೊಳ್ತಾನೋ ಅದರಂತೆ ಹೊರಗೂ ಕೂಡ, ಹೊರಗೆ ನಮ್ಮ ದೇಹದಿಂದ ಹೊರಗೆ ಬಾಹ್ಯಾಕಾಶದಲ್ಲಿ ಸ್ವಾಮಿ ಆದಿತ್ಯ ನಾಮಕರಾಗಿರ್ತಕ್ಕಂಥ ವಾಯುದೇವರನ್ನ ತಾನು ಹೊಂದಿ ಅವರ ಅಂತರ್ಗತನಾಗಿ ಆದಿತ್ಯ ಅನ್ನುವ ಹೆಸರಿನಿಂದಲೇ ಉಪಾಸನೆ ಮಾಡಿಸಿಕೊಳ್ತಾನೆ ಅಂತ ಅದನ್ನು ಹೇಳ್ತಾರೆ ಆಚಾರ್ಯರು. ಬೃಹದಾರಣ್ಯಕೋಪನಿಷತ್ತಿನ ಭಾಷ್ಯದಲ್ಲಿ ಪ್ರಭಂಜನ ಅನ್ನುವಂತಹ ಗ್ರಂಥವನ್ನ ಕೊಟ್ಟು ಮಾಡ್ತಾ ವಾಯುದೇವರಿಗೆ ವಿಶೇಷವಾಗಿರ್ತಕ್ಕಂಥ 3 ರೂಪ ಇದೆ. ಭಗವಂತ ವಾಯುದೇವರಿಗೆ 3 ರೂಪವನ್ನ ತೆಗೆದುಕೊಳ್ಳಿಕ್ಕೆ ಆಜ್ಞೆ ಮಾಡಿದ್ದಾನೆ ವಿಶೇಷವಾಗಿ ಅಂತ. ಸವಾಯು ವಾಯು ರೂಪೇಣ ಜಗತ್ಪಾತಿ ಶರೀರಕಃ ಆದಿತ್ಯಸ್ತೇನ ರೂಪೇಣ ಜಗದ್ಯಾದಿ ಪ್ರಕಾಶಯನ್ ಅಗ್ನಿಸ್ತೇನ ತು ರೂಪೇಣ ಹುಯ್ಯತೆ ಸರ್ವ ಇಷ್ಟೃವಿಹಿ ಇತಿ ಪ್ರಭಂಜನೆ ಅಂತ ಆಚಾರ್ಯರಲ್ಲಿ ಕೋಟ್ ಮಾಡಿದ್ದಾರೆ. ವಾಯುದೇವರು ವಾಯು ಅನ್ನುವ ರೂಪದಲ್ಲಿ ಶರೀರದೊಳಗಿರ್ತಾರೆ, ಶರೀರವನ್ನ ರಕ್ಷಣೆ ಮಾಡುತ್ತಾರೆ. ನಮ್ಮ ಶರೀರ ರಕ್ಷಿತವಾಗಿರುವುದು ವಾಯು ಅನ್ನುವಂತಹ ಮುಖ್ಯ ಪ್ರಾಣದೇವರ ರೂಪದಿಂದ. ಅದೇ ವಾಯುದೇವರು ಆದಿತ್ಯನಲ್ಲಿ ಆದಿತ್ಯ ಅನ್ನುವ ರೂಪದಿಂದಲೇ ಅವರು ಅಲ್ಲಿ ಕಾಣಿಸಿಕೊಂಡು ಜಗತ್ತನ್ನ ಬೆಳಗುತ್ತಾರೆ. ಸೂರ್ಯನಲ್ಲಿದ್ದು ಸೂರ್ಯನಿಗೆ ಬೆಳಗುವಂತ ಶಕ್ತಿ ಕೊಡ್ತಾರೆ. ಅದೇ ವಾಯುದೇವರು ಅಗ್ನಿಯಲ್ಲಿ ಅಗ್ನಿ ಅನ್ನುವ ಹೆಸರಿನಿಂದಲೇ ಪ್ರಖ್ಯಾತರಾಗಿ ಯಾಗಕರ್ತೃಗಳಿಂದ ಸರ್ವಾಹುತಿಗಳನ್ನ ಸ್ವೀಕಾರ ಮಾಡುತ್ತಾರೆ ಅಂತ ಆಚಾರ್ಯರು ಇಲ್ಲಿ ಹೇಳ್ತಾರೆ. ಅಲ್ಲಿಗೆ ವಾಯು, ಆ ವಾಯು ಅನ್ನುವುದು ಯಾವುದಿದೆಯಲ್ಲ ರೂಪ, ಅದನ್ನ ಸೂತ್ರ ಅಂತಲೂ ಕರೀತಾರೆ. ಅದಕ್ಕೆ ಸೂತ್ರ ನಾಮಕ ಅಂತ ಕರೀತೇವೆ ನಾವು ವಾಯುದೇವರಿಗೆ. ಜಗತ್ತಿನ ಸೂತ್ರ, ನಮ್ಮ ಸೂತ್ರ ಭಗವಂತನ ಅನುಗ್ರಹದಿಂದ ಭಗವಂತನ ಆಜ್ಞಾ ಪ್ರಕಾರವಾಗಿ ಅವರೇ ಧರಿಸಿರುವುದಾದ್ದರಿಂದಲೇ ಆ ಸೂತ್ರವನ್ನ ಎಲ್ಲಿವರೆಗೂ ಅವ್ರು ಹಿಡಿದಿರ್ತಾರೆ ಅಲ್ಲಿವರೆಗೂ ದೇಹ ಸರ್ವ ರೀತಿಯಲ್ಲೂ ಕೂಡ ಕೆಲಸ ಮಾಡ್ತಿರ್ತದೆ. ಪರಿಸರ ನೀನಿರೆ ಹರಿತಾನಿರುವ, ಪರಿಸರ ನೀನಿರೆ ಹರಿ ನೀನಿರೆ ಹರಿ ಇರನು ಅಂತ ಹೇಳ್ತಾರಲ್ಲ ಹಾಗೆ. ಪರಿಸರ ನೀನಿರೆ ಹರಿತಾನಿರುವ, ಇರದಿರೆ ತಾನಿರನು. ವಿಜಯರಾಯರು ಹೇಳದಂಗೆ ಹಂಗೆ. ಅದಕ್ಕೆ ಕರ್ಣಾಭಿಮಾನಿಗಳು ದೇಹವನ್ನು ಬಿಡಲು ಕುರುಡ ಕಿವುಡ ಮೂಗನೆಂದೆನಿಸುವ
ಪರಮ ಮುಖ್ಯ ಪ್ರಾಣತ ತೊಲಗಲ ದೇಹವನು ಅರಿತು ಪೆಣವೆಂದು ಪೆಳ್ವರು ಬುಧ ಜನ ಸೂತ್ರ ಅಂತ ಅವನ ಕೈಯಲ್ಲಿ ಎಲ್ಲ ಇರುವುದು ಅನ್ನೋದಕ್ಕೆ ಅದನ್ನ ಹೇಳ್ತಾರೆ. ಅದಕ್ಕೆ ಆದಾಯ ಯತ್ಯಾಯುಹು ಇತಿ ಸಯೇವಾದಿತ್ಯ ಉಚ್ಯತೆ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಸೂರ್ಯನಲ್ಲಿದ್ದು ಎಲ್ಲರ ಜೀವರ ಆಯುಷ್ಯವನ್ನ ತೆಗೆದುಕೊಂಡು ಹೋಗ್ತಾರಂತೆ. ಅದಕ್ಕೆ ವಾಯುದೇವರಿಗೆ ಆದಿತ್ಯ ಅಂತ ಹೆಸರು ಅಂತಾರೆ. ಆದಾಯ ಯತ್ಯಾಯುಹು ಇತಿ ಸ ಏವಾದಿತ್ಯ ಉಚ್ಯತೆ. ಸೂರ್ಯನಲ್ಲಿದ್ದು ಸೂರ್ಯ ಬೆಳಗ್ಗಿನಿಂದ ಹಿಡಿದು ಸಾಯಂಕಾಲದವ್ರಿಗೆ ಏನ್ ಮಾಡ್ತಾನವ, ಅವನು ಯಾಕೆ ಆದಿತ್ಯ ಅಂತ ಹೆಸರು ಅಂತ ಕೇಳಿದ್ರೆ ಆದಾಯ ಯತ್ಯಾಯುಹು, ಒಂದು ದಿನ ಬೆಳಗ್ಗೆ ಅವ ಉದಯವಾಗಿ ಸಾಯಂಕಾಲ ಅವ ಅಸ್ತಮನವಾದ್ರೆ ಒಂದು ದಿನದ ಆಯಸ್ಸನ್ನ ನಮ್ಮಿಂದ ಕಿತ್ಕೊಂಡು ಹೋಗಿ ಬಿಡ್ತಾನಂತವ. ಸೂರ್ಯೋದಯವಾದಾಗ ಚಪ್ಪಾಳೆ ತಟ್ಟಿ ನಗುತ್ತಾರೆ, ಸೂರ್ಯಾಸ್ತಮಾನವಾದಾಗ ಚಪ್ಪಾಳೆ ತಟ್ಟಿ ಸಂಭ್ರಮ ಪಡ್ತಾರೆ. ಸೂರ್ಯ ಉದಯ ನೋಡಬೇಕು ಅಂತ ಮಲ್ಪೆಗೆ ಹೋಗೋದು, ಸೂರ್ಯಾಸ್ತಮನ ನೋಡಬೇಕು ಅಂತ ಆಗುಂಬೆಗೆ ಹೋಗೋದು, ಅದು ನೋಡುವವರು ಸಂತೋಷ ಪಡ್ತಿರ್ತಾರೆ. ಅದು ಕಟು ಸತ್ಯ ಇದೆ. ಸೂರ್ಯ ಉದಯಿಸಿ ಸೂರ್ಯ ಅಸ್ತಮನವಾದ ಅಂದ್ರೆ ನಮ್ಮ ಜೀವನದ ಒಂದು ದಿನದ ಆಯುಸ್ಸೋಯಿತು, ಗೊತ್ತೇ ಆಗುವುದಿಲ್ಲ ಅಂತ. ಗೊತ್ತಾಗದೇ ಇದ್ದಂತೆ ಕಡ್ಕೊಂಡು ಹೋಗಿಬಿಡ್ತಾನಂತೆ. ಅದಕ್ಕೆ ಅವನಿಗೆ ಸ್ವಂತ ಸಾಮರ್ಥ್ಯ ಇಲ್ಲ. ಅದನ್ನ ಮಾಡುವವರು ಆದಿತ್ಯ ನಾಮಕರಾದಂತಹ ವಾಯುದೇವರು ಭಗವಂತನ ಅನುಗ್ರಹದಿಂದ ಅದನ್ನ ಮಾಡುತ್ತಾರೆ. ಉತ್ತಮ ಪ್ರಾಣ ಅನ್ನಿಸಿಕೊಂಡಿರುವ ಭಗವಂತ ಮುಖ್ಯ ಪ್ರಾಣನಿಂದ ಈ ಕೆಲಸ ಮಾಡಿಸ್ತಾನೆ ಅಂತ ಅದನ್ನ ಹೇಳುತ್ತಾರೆ. ಅದಕ್ಕೆ ಸತ್ರೇಧಾತ್ಮಾನಂ ವ್ಯಾಕುರುತೆ ಆದಿತ್ಯ ತೃತೀಯಂ ವಾಯುಂ ತೃತೀಯಂ ಸಯೇಷ ಪ್ರಾಣಸ್ತ್ರೇಧಾ ವಿಹಿತ ತತ್ ಸಂಬಂಧಾಸ್ತು ತನ್ನಾಮ ಸೂರ್ಯಸ್ಯ ಅಂತ ಬೃಹದಾರಣ್ಯಕೋಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಇತಿ ಪ್ರಭಂಜನೆ ಅಂತ ಮೃತ್ಯುನಾಮಕವಾಗಿರ್ತಕ್ಕಂಥ ಭಗವಂತ, ಕಾಲ ಅಂತ ಅವನಿಗೆ ಹೆಸರು. ಮೃತ್ಯುನಾಮಕನಾಗಿರ್ತಕ್ಕಂಥ ಭಗವಂತನ ಆಜ್ಞಾನುಸಾರವಾಗಿ ಮುಖ್ಯ ಪ್ರಾಣ ದೇವರು ಮೂರು ರೂಪವನ್ನೇನು ತೆಗೆದುಕೊಂಡ್ರು, ವಾಯು ಆದಿತ್ಯ ಅಗ್ನಿ ಅಂತ, ಆ ಆದಿತ್ಯ ನಾಮಕವಾದಂತ ಪ್ರಾಣದೇವರ ರೂಪದ ಸನ್ನಿಧಾನದಿಂದಲೇ ಸೂರ್ಯನಿಗೆ ಆದಿತ್ಯ ಅಂತ ಹೆಸರು ಬಂದದ್ದು ಅಂತ ಹೇಳ್ತಾರೆ. ತತ್ಸಂಬಂಧಾಸ್ತು ತನ್ನಾಮ ಸೂರ್ಯಸ್ಯ. ಸತ್ರೇಧಾ ಆತ್ಮಾನಂ ವ್ಯಾಕುರುತ ಆದಿತ್ಯಂ ತೃತೀಯಂ ವಾಯುಂ ತೃತೀಯಂ ಸಯೇಷ ಪ್ರಾಣಸ್ತ್ರೇಧಾ ವಿಹಿತ ತತ್ಸಂಬಂಧಾಸ್ತು ತನ್ನಾಮ ಸೂರ್ಯಸ್ಯ. ಆದಿತ್ಯ ನಾಮಕರಾಗಿರ್ತಕ್ಕಂತಹ ವಾಯುದೇವರು ಸೂರ್ಯನಲ್ಲಿದ್ದಾರೆ, ಆದ್ದರಿಂದಲೇ ಸೂರ್ಯನಿಗೆ ಆದಿತ್ಯ ಅನ್ನುವಂತ ಹೆಸರು ಬಂದಿದೆ ಅಂತ. ಅದಕ್ಕೆ ಆದಿತ್ಯಾಹ ವೈ ಬಾಹ್ಯ ಪ್ರಾಣ ಷಟ್ಪ್ರಶ್ನೋಪನಿಷತ್ತಿನಲ್ಲಿದೆ. ಆದಿತ್ಯಾಹ ವೈ ಬಾಹ್ಯ ಪ್ರಾಣ ಉದಯತ್ಯೇಷ ಹಿ ಏನಂ ಚಾಕ್ಷುಷಂ ಪ್ರಾಣಮನುಗೃಹಾನಃ ಇದೆ. ಮುಖ್ಯ ಪ್ರಾಣದೇವರೇ ಆದಿತ್ಯ ನಾಮಕರಾಗಿ ಶರೀರದ ಹೊರಗೆ ಆದಿತ್ಯನಲ್ಲಿ ಇದ್ದು ಉದಯಿಸ್ತಾರೆ. ಭಗವಂತನ ಉಪಾಸನೆ ಮಾಡುತ್ತಾರೆ, ತಾವು ಉಪಾಸನೆ ಮಾಡಿಸಿಕೊಳ್ತಾರೆ. ಕಣ್ಣಿನಲ್ಲಿ ಪ್ರಾಣವಾಯುವಿನ ರೂಪದಲ್ಲಿದ್ದು ಅನುಗ್ರಹ ಮಾಡುತ್ತಾರೆ. ವಿಶ್ವನಲ್ಲಿ ಭಗವಂತ ವಿಶ್ವನಾಮಕನಾಗಿದ್ದಾನಲ್ಲ, ಅವನ ಸೇವಕರಾಗಿದ್ದು ಕಣ್ಣಿನಲ್ಲಿ ಅವರೇ ಇದ್ದು ಚಕ್ಷುವಿನಲ್ಲಿ ಚಕ್ಷುಷ್ ಅನ್ನುವ ರೂಪದಲ್ಲಿ ನಮಗೆ ಬೆಳಕಾದದ್ದು ರಾತ್ರಿ ಆದದ್ದು ಅದರ ಜ್ಞಾನವನ್ನ ನಮಗೆ ತಂದು ಕೊಡುತ್ತಾರೆ. ಹಾಗಾಗಿ ಹಗಲು ರಾತ್ರಿ ಆಗುವಂತಹ ಜ್ಞಾನ ಇರುವುದರಿಂದಲೇ ಜಗತ್ತು ರಕ್ಷಣೆ ಆಗ್ತಿದೆ. ಅದಕ್ಕೆ ಹಗಲಿನ ವ್ಯಾಪಾರ ಹಗಲಿನಲ್ಲಿ, ರಾತ್ರಿ ವ್ಯಾಪಾರ ರಾತ್ರಿಯಲ್ಲಾಗ್ತಾ ಇದೆ. ಮತ್ತೆ ಅಗ್ನಿಯಲ್ಲಿ ಅಗ್ನಿನಾಮಕರಾದ ವಾಯುದೇವರಿದ್ದು ವಚನಾದಿ ಕ್ರಿಯೆಗಳನ್ನ ಮಾಡುತ್ತಾರೆ, ದೇಹದ ಒಳಗೆ ದೇಹದ ಹೊರಗೆ. ಅದಕ್ಕೆ ಅಜಗತ್ವಾತ್ ಪ್ರಣೀತೃತ್ವಾತ್ ವಾಯೋಹೋ ಅಗ್ನಿತ್ವಮಿಷ್ಯತೆ ಅಂತ ಬೃಹದಾರಣ್ಯಕೋಪನಿಷತ್ತಿನ ಮಾತು. ಅಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ವಾಯು ಅಗ್ನಿ ರೀತಿ ಪ್ರೋಕ್ತ ಹಿ ಅಗ್ರಣಿತ್ವಾತ್ ಅಥಾಂಗಿನಾಂ ನೇತೃತ್ವಾತ್ ಅದಾನಾತ್ವಾಪಿ ತಸೋ ಅಂಗನೇತೃತ್ವಾತ್ ಅಗ್ನಿ ಇತ್ಯಭಿಧೀಯತೆ ಅಂತ ಇತರೆ ಉಪನಿಷತ್ತಿನ ಭಾಷ್ಯದಲ್ಲೂ ಆಚಾರ್ಯರದನ್ನು ಹೇಳಿದ್ದಾರೆ. ಅಗ್ನಿಯ ಅಂತರ್ಗತನಾಗಿದ್ದು ಜಗತ್ತಿನ ರಕ್ಷಣೆ ಮಾಡ್ತಾನಾದ್ರಿಂದ ಅವನನ್ನ ಜಗತ್ರಾಣ ಅಂತ ಕರೀತಾರೆ ಅಂತ ಹೀಗೆ ಹೇಳ್ತಾ ಕೊನೆಗೆ ಅದಕ್ಕೋಸ್ಕರ ಒಟ್ಟಿನಲ್ಲಿ ಜಗತ್ತಿನ ತ್ರಾಣ. ಸಹೋವಾಚ ವಾಯು ವೈ ಗೌತಮ ತತ್ ಸೂತ್ರಂ ವಾಯುನಾ ವೈ ಗೌತಮ ಸೂತ್ರೇಣ ಅಯಂ ಚ ಲೋಕಃ ಪರಶ್ಚ ಲೋಕಃ ಸರ್ವಾಣಿ ಚ ಭೂತಾನಿ ಸಂದೃಬ್ಧಾನಿ ಭವಂತೀತಿ ಸ್ವಸದಿಕೆ ಸ್ಯೂತಂ ಜಗದಿದಂ ಯಸ್ಮನ್ ಸೂತ್ರಂ ವಾಯುರಸೋ ಸ್ಮೃತಃ. ವಾಯುದೇವರು ತಮ್ಮ ನಿಯಮನ ಸಾಮರ್ಥ್ಯದಿಂದ ಭಗವಂತನ ಅನುಗ್ರಹದಿಂದ ಜಗತ್ತಿಗೆ ಬಂಧಕರಾಗಿರುವವರು ಅವರೇ, ಜಗತ್ತಿಗೆ ಮೋಚಕರಾಗಿರುವವರವರೇ. ಸೂರ್ಯನಲ್ಲಿ ನಿಂತು ಆದಿತ್ಯ ನಾಮಕರಾಗಿದ್ದು ನಮ್ಮ ಆಯುಸ್ಸನ್ನ ಹರಣ ಮಾಡುವವರವರೇ. ಅಗ್ನಿಯಲ್ಲಿದ್ದು ಅಗ್ನಿಯ ಜ್ಯೋತಿಯ ರೂಪದಲ್ಲಿ ನಮಗೆ ಪಚನ ಕಾರ್ಯಾದಿಗಳನ್ನ ಮಾಡಿಸ್ತಾ ಹೊರಗೆ ಲೋಕದಲ್ಲಿ ನಮಗೆ ಶಾಂತಿಯನ್ನ ಮತ್ತೆ ಸಂಪತ್ತುಗಳನ್ನ ಕೊಡುವವರು ಅವರೇ. ಒಳಗೆ ವಾಯುನಾಮಕರಾಗಿದ್ದು ದೇಹದ ರಕ್ಷಣೆ ಮಾಡುವವರು ಅವರೇ. ಆದ್ದರಿಂದ ಅವರನ್ನ ಜಗತ್ರಾಣರು ಅಂತ ಕರೀತಾರೆ. ಇದನ್ನ ಇಲ್ಲಿ ತೆಗೆದುಕೊಳ್ಳ್ರಿ ಅಂತ ವಾದಿರಾಜಗುರು ಸಾರ್ವವರು ಹೇಳ್ತಾರೆ. ಅದಕ್ಕೆ ಹೊರಗೆ ಸೂರ್ಯನಲ್ಲಿ ಸೂರ್ಯ ಅಂತ ಆದಿತ್ಯ ಅನ್ನಿಸುವಂತಹ ಪ್ರಾಣದೇವರೇ
ಉದಯಿಸ್ತಾರೆ. ಅಲ್ಲಿ ಭಗವಂತ ಸ್ವಮೂರ್ತಿ ಗಣಮಧ್ಯಗನಾಗಿ ತಾನು ಅಲ್ಲಿ ಅವತಾರ ರೂಪದಲ್ಲಿ ಇರ್ತಾನೆ ಅಂತ. ಕಂಕಣಾಕಾರ ಸುಳಾದಿ ಅಂತ ವಿಜಯರಾಯರ ಸುಳಾದಿ ಇದೆ. ಅದರಲ್ಲಿ ಆ ಕಂಕಣದೊಳಗೆ ನೀವು ಕೇಂದ್ರ ಬಿಂದುವಾಗಿ ಗೃಣೀ ನಾಮಕನಾಗಿರ್ತಕ್ಕಂಥ ಸೂರ್ಯನಾರಾಯಣನನ್ನು ಉಪಾಸನೆ ಮಾಡಿ, ಅವನ ಸುತ್ತಲೂ ಭಗವಂತನ ಅವತಾರಗಳನ್ನು ಉಪಾಸನೆ ಮಾಡಿ, ತದನಂತರದಲ್ಲಿ ಎಲ್ಲ ದೇವತೆಗಳನ್ನ ತತ್ವ ಮಾತೃಕಾ ದೇವತೆಗಳನ್ನ, ಕಾಲನಿಯಾಮಕನಾದ ದೇವತೆ ಭಗವಂತನನ್ನ ಉಪಾಸನೆ ಮಾಡಿ ಅಂತ ಅವ್ರೇನು ಹೇಳಿದ್ದಾರೆ ಅದನ್ನ ತೆಗೆದುಕೊಳ್ಳ್ರಿ ಅಂತ ಇಲ್ಲಿ ಅದನ್ನ ಹೇಳ್ತಾರೆ. ಒಟ್ಟಲ್ಲಿ ಆದಿತ್ಯನಲ್ಲಿ ಮುಖ್ಯ ಪ್ರಾಣ ದೇವರು ಆದಿತ್ಯ ನಾಮಕನಾಗಿ, ಅದರೊಳಗೆ ಇರುವಂತ ಸೂರ್ಯನಾರಾಯಣ ನಾಮಕನಾಗಿರ್ತಕ್ಕಂಥ ಭಗವಂತ ಅವನನ್ನ 6 ಜನ ವಿಶೇಷವಾಗಿ ಪರಿವಾರ ದೇವತೆಗಳಾಗಿ ಅವನನ್ನು ಉಪಾಸನೆ ಮಾಡ್ತಾರೆ. ಮೊದಲನೆಯದು ಋಷಿಗಳು, ಎರಡನೆಯದು ಗಂಧರ್ವರು, ಮೂರನೆಯದು ಅಪ್ಸರಾಸ್ತ್ರೀಯರು, 4ನೆಯವರು ನಾಗರು, ಆಮೇಲೆ ರಾಕ್ಷಸರು, ಬಡಗಿಗಳು ಅಂತ. ಅವ್ರು ಹೇಗೆ ಅಂತ ಒಬ್ಬೊಬ್ಬರ ಹೆಸರನ್ನು ಕೊಡ್ತಾರೆ ಇಲ್ಲಿ. ಯಾವ ಋಷಿಗಳು? ಒಟ್ಟು 12 ಜನ ಋಷಿಗಳಿದ್ದಾರೆ. 12 ಜನ ಋಷಿಗಳು ಅಲ್ಲಿ 12 ತಿಂಗಳಲ್ಲಿ ಭಗವದ್ ರೂಪಗಳೇನಿವೆ ಸೂರ್ಯನಲ್ಲಿ ಅದು ವ್ಯಕ್ತವಾಗುವಂತ 12 ನಿಯಾಮಕವಾದ ರೂಪಗಳು ಪ್ರಾಣದೇವರೊಂದಿಗೆ ಯಾರ 12 ರೂಪದ ಆದಿತ್ಯರು ಉಪಾಸನೆ ಮಾಡುತ್ತಾರೆ ಅದನ್ನು ಒಬ್ಬೊಬ್ಬ ಋಷಿಗಳು ಉಪಾಸನೆ ಮಾಡ್ತಾರಂತೆ. ಪುಲಸ್ತ್ಯರು ಮೊದಲನೇ ತಿಂಗಳಲ್ಲಿ, ಆಮೇಲೆ ಪುಲಹರು, ಆಮೇಲೆ ಅತ್ರಿ ಋಷಿಗಳು, ಆಮೇಲೆ ವಸಿಷ್ಠರು, ಆಮೇಲೆ ಅಂಗಿರಸರು, ಆಮೇಲೆ ಭೃಗು ಋಷಿಗಳು, ಆಮೇಲೆ ಭಾರ್ಗವರು, ಆಮೇಲೆ ವಿಶ್ವಾಮಿತ್ರರು, ಆಮೇಲೆ ಕಶ್ಯಪರು, ಆಮೇಲೆ ಅರಿಷ್ಟನೇಮಿ, ಆಮೇಲೆ ಗೌತಮರು, ಆಮೇಲೆ ಭಾರದ್ವಾಜರು ಅಂತ ಒಟ್ಟು 12 ಋಷಿಗಳು ಈ ದ್ವಾದಶಾದಿತ್ಯರಲ್ಲಿರುವಂತಹ ಆದಿತ್ಯ ನಾಮಕನಾದ ಭಗವಂತ ಪ್ರಾಣದೇವರಿಂದ ಒಡಗೂಡಿದವ, ಅವನನ್ನು ಉಪಾಸನೆ ಮಾಡುತ್ತಾರೆ. ಇದು ಪರಿವಾರ ದೇವತೆಗಳು. ನಾಗರು ಅಂತ ಕುದುರೆಗಳನ್ನ ಕಟ್ತಾರಂತೆ. ಒಂದು ಉಪನಿಷತ್ತು ಹೇಳುತ್ತದೆ, ಈಗ 7 ಕುದುರೆಗಳು ಅಂತ ಹೇಳ್ತೇವೆ. 7 ಕುದುರೆಗಳನ್ನ ಕಟ್ಟುವ ಕೆಲಸ ಅವರಿಗೆ ನಾಗರಿಗೆ ಕೊಟ್ಟಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಯಾವ ನಾಗರು? ಅವರು 12 ಜನ ಇದ್ದಾರೆ ನಾಗರು. ಯಾರವರು ನಾಗರು 12 ಜನ ಅಂತ ಇಲ್ಲಿ ಹೇಳುವಾಗಲೇ ಅವರಿಗೆ ಗಂಧರ್ವರು ಒಟ್ಟು ನಾಗರು ಅವರಿಗೆ ಹೇಳುವಾಗಲೇ ಇಲ್ಲಿ 12 ಜನ ನಾಗರಲ್ಲಿ ವಾಸುಕಿ, ಕಚ್ಚನೀರ, ತಕ್ಷಕ, ಶಕ್ರ, ಏಲಾಪತ್ರ, ಶಂಕಪಾಲ, ಕಮ್ಮಲ, ಅಶ್ವತ್ಥರ, ಮಹಾಶಂಕ, ಕಾರ್ಕೋಟಕ, ಧನಂಜಯ, ಐರಾವತ ಅಂತ 12 ಜನ ನಾಗರು. ಇದರಲ್ಲಿರುವವನೇ ತಕ್ಷಕ. ಆಮೇಲೆ ಕಾರ್ಕೋಟಕ ಅಂತ ಮಹಾಭಾರತದಲ್ಲಿ ಕಾರ್ಕೋಟಕ ನಳ ಚರಿತ್ರೆಯಲ್ಲಿ ಕಾಣಿಸಿಕೊಳ್ತಾನೆ. ತಕ್ಷಕನಿಂದಲೇ ಅದು ಭಾಗವತಕ್ಕೆ ಒಂದರ್ಥದಲ್ಲಿ ನಾಂದಿ ಹಾಡಿದ್ದೆ ತಕ್ಷಕ ಅನ್ನುವಂತ ಹೆಸರು. ತಕ್ಷಕನಿಂದ ಕಚ್ಚಲ್ಪಟ್ಟು ಸಾಯಲಿ ಅಂತ ಅದು ಶಾಪ ಹಾಕಿದ ಅನ್ನೋದನ್ನು ನೋಡ್ತೇವೆ. ಒಟ್ಟು ಅಲ್ಲಿಗೆ 12 ಜನ ನಾಗರು. 12 ಜನ ನಾಗರು ಕುದುರೆಗಳನ್ನ ಕಟ್ತಾರಂತೆ. ಒಂದೊಂದೊಂದೊಂದು ತಿಂಗಳು ಆ ಆದಿತ್ಯನ ರಥಕ್ಕೆ ಕುದುರೆಗಳನ್ನ ಕಟ್ಟುವಂತಹ ಸೇವೆಯನ್ನ ಮಾಡಿ ಭಗವಂತನನ್ನು ಉಪಾಸನೆ ಮಾಡ್ತಾರೆ, ಪ್ರಾಣದೇವರನ್ನು ಉಪಾಸನೆ ಮಾಡ್ತಾರೆ. ಬಡಗಿಗಳಿದ್ದಾರೆ, ಆ ರಥವನ್ನ ಸುಸ್ಥಿತಿಯಲ್ಲಿರುವಂತೆ ನೋಡ್ಕೊಳ್ತಾರಂತೆ. ಅಲ್ಲಿ ನೋಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆ ಕಡೆ ಈ ಕಡೆ ಹೋಗುವಾಗ ಎಲ್ಲ ಚೆನ್ನಾಗಿದೆಯಾ ಅಂತ ಈಗ ನಾವು ನೋಡ್ತೀವಲ್ಲ, ಎಲ್ಲ ಗಾಡಿಗಳು ಕೂಡ ಅವಾಗ ಸರ್ವಿಸ್ ಆಗ್ತಿರ್ಬೇಕಾಚಾರ್ರೆ ಲೋಕದಲ್ಲಿ. ಇಲ್ಲ ಅಂದ್ರೆ ಏನಾಗಿದೆ ಅಂತ ಗೊತ್ತಾಗುವುದಿಲ್ಲ ಅಂತ. ಅದಕ್ಕೆ ಸುಮ್ಮನೆ ಅದೊಂದು ಸೇವೆ ಕೊಟ್ಟಿದ್ದಾನೆ ಭಗವಂತ. ಬಡಗಿಗಳಿದ್ದಾರೆ, ಆ ರಥದ ಸುಸ್ಥಿತಿ, ರಥ ಸರಿಯಾಗಿದೆಯಾ, 24 ಗಂಟೆ ತಿರುಗಬೇಕು, ತಿರುಗ್ತಲೇ ಇರಬೇಕು ಅಂತ ನೋಡ್ತಾರೆ ಅಂತ. ಆ ಬಡಗಿಗಳಲ್ಲಿ ಹೆಸರು ಕೊಟ್ಟಿದ್ದಾರೆ: ರಥಕೃತ್, ಓಜ, ರಥಸ್ವನ, ಚಿತ್ರಸ್ವನ, ಸ್ರೋತ, ಅಸಾರಣ, ಶತಜಿತ್, ಸತ್ಯಕ, ತಾರ್ಕ್ಷ್ಯ, ಆಯು, ಸುಷೇಣ, ಸೇನಜಿತ್ ಅಂತ 12 ಜನ ಬಡಗಿಗಳು. ಈ 12 ಜನ ಬಡಗಿಗಳೇನಿದ್ದಾರೆ ರಥದ ಸುಸ್ಥಿತಿಯನ್ನ ಅವರು ನೋಡ್ಕೊಳ್ತಾರೆ. ಆಮೇಲೆ ರಾಕ್ಷಸರಿದ್ದಾರೆ, 12 ಜನ ರಾಕ್ಷಸರು, ದೇವತೆಗಳ ಸೇವೆ ಮಾಡುವ ರಾಕ್ಷಸರು. ಅವರು ರಥದ ಹಿಂದಿನಿಂದ ಅದನ್ನ ತಳ್ಕೊಂಡು ಬರ್ತಾರಂತೆ. ಒಂದ್ ಸೇವೆ ಭಗವಂತ ಪ್ರತಿಯೊಬ್ಬರಿಗೂ ಒಂದೊಂದು ಸೇವೆ ಕೊಡ್ತಾನೆ. ರಥದ ಹಿಂದೆ ಇದ್ದುಕೊಂಡು ಅವರು ತಳ್ಕೊಂಡು ಬರ್ತಾರೆ ಸೂರ್ಯ ರಥವನ್ನ. ಅವ್ರು ಯಾರು? 12 ಜನ ರಾಕ್ಷಸರು ಅಂದ್ರೆ ಹೇತಿ, ಪ್ರಹೇತಿ, ಪೌರುಷೇಯ, ಸಹಜನ್ಯ, ಸ್ವರ್ಯ, ವ್ಯಾಘ್ರ, ಬ್ರಾಹ್ಮರಥ, ಅಶ್ವ, ವಿದ್ಯುಚ್ಛಕ್ಷು, ಸ್ಪೃಜ, ವಾತ ಮತ್ತೆ ವಿಶ್ವ ಅಂತ ಸ್ಫೂರ್ಜ ಅಂತಿದೆ, ಸ್ಪೃಜ 2 ಅರ್ಥ ಅಲ್ಲಿ. ಒಟ್ಟು 12 ಜನ ರಾಕ್ಷಸರು ಆ ಸೂರ್ಯ ರಥವನ್ನ ತಳ್ಕೊಂಡು ಬರ್ತಾರೆ ಅಂತ ಇಲ್ಲಿ ಹೇಳುತ್ತಾರೆ. ಅದರ ಜೊತೆಯಲ್ಲಿ ಅಪ್ಸರಾ ಸ್ತ್ರೀಯರು, ಋಷಿಗಳು, ಆದ ಮೇಲೆ ಗಂಧರ್ವರು ಗಾನ ಮಾಡುತ್ತಾರೆ 12 ಜನ, ಅಪ್ಸರಾ ಸ್ತ್ರೀಯರು ನರ್ತನ ಮಾಡುತ್ತಾರೆ ಅಂತ. ಯಾರು 12 ಜನ ಗಾನ ಮಾಡುವವರು ಗಂಧರ್ವರು? ಅದಕ್ಕಿಲ್ಲಿ ತುಂಬುರು ಮೊದಲನೆಯವರು, 2ನೆಯವರು ನಾರದರು, 3ನೆಯವರು ಹಾಹಾ, 4ನೆಯವ ಹೂಹು. ಯಾರು? ಗಜೇಂದ್ರ ಮೋಕ್ಷದಲ್ಲಿ ಕಾಣಿಸಿಕೊಂಡಂತ 2 ಗಂಧರ್ವರು. ಹಾಹಾ ಅನ್ನುವಂತ ಗಂಧರ್ವ
ಗಜೇಂದ್ರನಾದ, ಹೂಹು ಅನ್ನುವಂತ ಗಂಧರ್ವ ಮೊಸಳೆಯಾದ ಅಂತ ಭಾಗವತದಲ್ಲಿ ಕೇಳುತ್ತೇವೆ. ಅವರೇ ತುಂಬುರು, ನಾರದರು, ಹಾಹಾ, ಹೂಹು, ವಿಶ್ವಾವಸು ಅನ್ನುವಂತ ಗಂಧರ್ವ, ಉಗ್ರಸೇನ ಅನ್ನುವಂತ ಗಂಧರ್ವ, ಧೃತರಾಷ್ಟ್ರ ಅನ್ನುವಂತ ಗಂಧರ್ವ, ಇವರೆಲ್ಲ ಅದೇ ಹೆಸರಿನಿಂದಲೇ ಅವತಾರ ಮಾಡಿದವರು. ಸೂರ್ಯವರ್ಚ ಅನ್ನುವಂತ ಗಂಧರ್ವ, ಧೃತಸೇನ ಅನ್ನುವಂತ ಗಂಧರ್ವ, ಊರ್ಣ ಅನ್ನುವಂತ ಗಂಧರ್ವ, ಸುರುಚಿ ಎನ್ನುವಂತ ಗಂಧರ್ವ, ವರ್ಚ ಅನ್ನುವಂತ ಗಂಧರ್ವ. ಒಟ್ಟು 12 ಜನ ಗಂಧರ್ವರು ಆ ಸೂರ್ಯನ ರಥದ ಸುತ್ತ ಗಾನ ಮಾಡುತ್ತಾ ಇರ್ತಾರೆ. ಒಳ್ಳೆ ಗಾನ, ದೈವಿಕವಾಗಿರ್ತಕ್ಕಂಥ ಸಂಗೀತ, ದೈವಿಕವಾದ ಗಾನ ಮಾಡ್ತಿರ್ತಾರೆ. ಅವಾಗ 12 ಜನ ಅಪ್ಸರಾಸ್ತ್ರೀಯರು ನರ್ತನ ಮಾಡಿಕೊಂಡು ಸೇವೆ ಮಾಡ್ತಾರಂತೆ. ಅಲ್ಲಿಗೆ ಸಂಗೀತ ಪ್ರಿಯ ಸಂಗೀತ ಸೇವಾ ಮವಧಾರ್ಯ ಅಂತ ಆಚಾರ್ಯರು ಅಂತಾರಲ್ಲ, ಅವಾಗ ಹಾಡು ಹೇಳ್ತಾರೆ. ನಾಟ್ಯ ಪ್ರಿಯ ನಾಟ್ಯ ಸೇವಾ ಮವಧಾರ್ಯ, ನಾಟ್ಯ ಮಾಡ್ತಾರೆ. ಇಲ್ಲಿ 12 ಜನ ಅಪ್ಸರಾಸ್ತ್ರೀಯರು ನಾಟ್ಯ ಮಾಡುವುದು. ಅದರಲ್ಲಿ ಕೃತಸ್ಥಲಿ ಅಂತ ಮೊದಲನೇವಳು, ಪುಂಜಕಸ್ಥಲಿ ಅಂತ ಇವಳೆ ಅಂಜನೆಯಾಗ ಅವತಾರ ಮಾಡಿ ಹನುಮಂತ ದೇವರಿಗೆ ತಾಯಿ ಎನ್ನಿಸಿಕೊಂಡ ಭಾಗ್ಯವಂತೆ. ಪುಂಜಕಸ್ಥಲಿ, ಮೇನಕ, ರಂಭ, ಪ್ರಮ್ಲೋಚ, ಅನುಮ್ಲೋಚ, ತಿಲೋತ್ತಮ, ರಂಭ, ಊರ್ವಶಿ, ಪೂರ್ವಚಿತ್ತಿ, ಘೃತಾಚಿ ಮತ್ತು ಋತು ಅಂತ ಅಲ್ಲಿಗೆ 12 ಜನ ಅಪ್ಸರಾಸ್ತ್ರೀಯರು ಇವರು ನರ್ತನ ಸೇವೆ ಮಾಡ್ತಾರೆ ಅಂತ. ಒಟ್ಟು ಇಷ್ಟು ವೈಭವೋಪೇತವಾಗಿ ಸೂರ್ಯನ ರಥ ಅನ್ನುವುದು ಹೊರಟು ಒಂದು 24 ಗಂಟೆ ಅವ ಏನ್ ಸಂಚಾರ ಮಾಡ್ತಾನೆ ಅಂತ ನಾವು ಹೇಳ್ತೇವೆ. ಆ 24 ಗಂಟೆ ಸಂಚಾರದಲ್ಲಿ ಇಷ್ಟು ವೈಭವ ಇದೆ. ಆ ಸೂರ್ಯ ಹೊರಟ್ರೆ ಭಗವಂತನ ಒಂದೊಂದು ರೂಪಗಳು, 12 ತಿಂಗಳಿಗೆ ಒಂದೊಂದು ರೂಪಗಳೇನಿವೆ, ಆ ರೂಪಗಳು ಅದರಲ್ಲಿ ಪ್ರತಿಷ್ಠಿತವಾಗಿರ್ತದೆ. ಮುಖ್ಯ ಪ್ರಾಣ ದೇವರ ಆದಿತ್ಯ ಅನ್ನುವ ರೂಪದ ಅಂತರ್ಗತವಾಗಿ. ಅದಾದ ಮೇಲೆ ಒಬ್ಬೊಬ್ಬರು ಅದೇನು ಆದಿತ್ಯರು ಅಂತ ಕರೀತಾರೆ, ಅವರವರು ಆ ತಿಂಗಳಲ್ಲಿ ಉಪಾಸನೆ ಮಾಡ್ತಾರೆ. ಪ್ರತಿ ತಿಂಗಳಲ್ಲಿಯೂ ಕೂಡ ಋಷಿಗಳು, ಗಂಧರ್ವರು, ಅಪ್ಸರಾಸ್ತ್ರೀಯರು ಮಂತ್ರಸ್ತೋತ್ರವನ್ನ ಮಾಡ್ತಾರೆ, ಗಾನ ಮಾಡ್ತಾರೆ, ನಾಟ್ಯ ಮಾಡ್ತಾರೆ. ಬಡಗಿಗಳು ಯಾರಿದ್ದಾರೆ ರಥದ ಸುಸ್ಥಿತಿಯನ್ನು ನೋಡಿಕೊಳ್ತಾರೆ. ನಾಗರ ಕುದುರೆಗಳನ್ನ ರಥಕ್ಕೆ ಕಟ್ತಾರೆ. ಸಾತ್ವಿಕರಾದಂತ ರಾಕ್ಷಸರು ರಥವನ್ನ ಹಿಂದಿನಿಂದ ತಳ್ತಾರೆ. ಇಷ್ಟು ವಿಶೇಷವಾಗಿ ನಡೀತಕ್ಕಂಥದ್ದು ಅನ್ನೋದು ನಾವು ನೋಡಬಹುದು. ಆದ್ದರಿಂದ ಭಗವಂತನನ್ನ ಆರಾಧನೆ ಮಾಡುವಾಗ, ಸೂರ್ಯಾರ್ಘ್ಯವನ್ನ ಕೊಡುವಾಗ, ಸೂರ್ಯನ ಅಂತರ್ಗತನಾಗಿರ್ತಕ್ಕಂಥ ಗಾಯತ್ರಿ ನಾಮಕನಾದಂತ ಭಗವಂತನನ್ನ ಉಪಾಸನೆ ಮಾಡುವಾಗ ಇಷ್ಟು ಜ್ಞಾನ ನಮ್ಮಲ್ಲಿದ್ದು ಉಪಾಸನೆ ಮಾಡಿದ್ರೆ ಪುಣ್ಯ ಜಾಸ್ತಿ ಬರ್ತದೆ ಅಂತ. ಒಂದೇ ಕೆಲಸವನ್ನ ಮಾಡುವುದು ಪುಣ್ಯ ಜಾಸ್ತಿ ಬರ್ತದೆ. ಕೆಲವರು 10 ಜಪ ಮಾಡುತ್ತಾರೆ, ಅವರು ಅಶ್ವವೇಧದ ಫಲವನ್ನ ಪಡ್ಕೊಂಡು ಹೋಗಿಬಿಡ್ತಾರೆ. ಕೆಲವರು 1000 ಜಪ ಮಾಡಿದ್ರು ಪ್ರಯೋಜನ ಇಲ್ಲ. ಪುರಂದರದಾಸರು ಹೇಳ್ತಾರಲ್ಲ, ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು, ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು. ಅದರಲ್ಲಿದೆ, ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು. ಅವನಿಗೆ ಸತ್ಯ ಸದಾಚಾರಗಳೇ ಇಲ್ಲ, ಸದಾಚಾರಿ ಅಲ್ಲ. 10,000 ಜಪ ಮಾಡಿದ್ರು ಅವನಿಗೇನು ಫಲ ಬರುವುದಿಲ್ಲ. ಇವರೆಲ್ಲ ಒಳ್ಳೆ ಸತ್ಯ ಸದಾಚಾರಿಗಳು, ಜ್ಞಾನಿಗಳು. ಅವ್ರು 10 ಜಪ ಮಾಡಿದ್ರು ಕೂಡ ಪುಣ್ಯವನ್ನ ಪಡ್ಕೊಳ್ತಾರೆ. ಯಾಕೆಂದ್ರೆ ಇಷ್ಟು ಚಿಂತನೆ ಮಾಡುತ್ತಾರೆ. ಒಂದು ಸೂರ್ಯನ ಬಿಂಬವನ್ನ ನೋಡಿದಾಗ ನಿನ್ನೆಯಿಂದ ಏನ್ ನೋಡ್ತಾ ಇದ್ದೇವೆ, ಅವಷ್ಟು ಚಿಂತನೆಯನ್ನವರು ಮಾಡುತ್ತಾರಾದ್ದರಿಂದಲೇ ಅವರಿಗೆ ಸೂರ್ಯನಾರಾಯಣ ವಿಶೇಷವಾಗಿ ಅನುಗ್ರಹವನ್ನ ಮಾಡುತ್ತಾನೆ, ಮಾಡಿಸ್ತಾನೆ ಮುಖ್ಯ ಪ್ರಾಣದೇವರಿಂದ. ಹಾಗಾಗಿ ಅದರ ಒಂದು ಉಪಾಸನೆಯಿಂದ ಅವರಿಗೆ ಆಯುಸ್ಸು, ಅವರಿಗೆ ವರ್ಚಸ್ಸು, ಅವರಿಗೆ ತೇಜಸ್ಸು ಎಲ್ಲವೂ ಕೂಡ ವಿಶೇಷವಾಗಿ ಬರ್ತದೆ. ಅದು ಕಾಲಕಾಲಕ್ಕೆ ಮಳೆ ಬೆಳೆಗಳನ್ನ ಕೊಡುವಂತಹ ದೇವತೆಗಳಲ್ಲಿ ಸೂರ್ಯನೂ ಒಬ್ಬ. ಇಂದ್ರದೇವರು ಮುಖ್ಯವಾಗಿ ಮಳೆ ಸುರಿಸಿದ್ರು ಕೂಡ ಜಲವನ್ನ ಹೀರುವುದರಲ್ಲಿ ಗೋಪ ಅಂತ ಕರೀತೇವೆ ಸೂರ್ಯನನ್ನ. ಆದ್ದರಿಂದ ಅವ ಜಲವನ್ನ ಹೀರ್ತಾನೆ, ಮೋಡವನ್ನಾಗಿ ಅದು ಮಾರ್ಪಾಟಾಗಲಿಕ್ಕೆ ಮುಖ್ಯವಾದ ಪಾತ್ರವನ್ನ ವಹಿಸ್ತಾನೆ. ಮಳೆ ಬೀಳ್ತದೆ, ಮಳೆ ಬೀಳುವುದರಿಂದಲೇ ನಮಗೆ ಬೆಳೆ ಬೆಳುವುದು, ಅದರಿಂದ ಆಹಾರ ಎಲ್ಲವೂ ಔಷಧಿ ಪ್ರಾಯವಾಗಿರ್ತದೆ. ಸೂರ್ಯನ ಅನುಗ್ರಹವಿದ್ದವರಿಗೆ ಫೋಟೋಸಿಂಥಸಿಸ್ ಅಂತ ಕರೀತಾರೆ. ಇವತ್ತು ಸೂರ್ಯನ ಬೆಳಕು ಚೆನ್ನಾಗಿ ಬಿದ್ದಿದ್ರೆ ಮಾತ್ರ ಅದರಲ್ಲಿ ದೋಷಗಳು ಹೋಗ್ತವೆ. ನೋಡಿ, 2 ಇದೆ. ಸೂರ್ಯನಲ್ಲಿರುವಂತ ಸೂರ್ಯನಾರಾಯಣ ನಾಮಕನಾಗಿರ್ತಕ್ಕಂಥ ಭಗವಂತ, ಆ ಸೂರ್ಯನ ಬೆಳಕಿನಿಂದ ನಾವು ಯಾವ ಔಷಧಿಗಳನ್ನ ತಿಂತೇವೆ, ತರಕಾರಿಗಳಾಗ್ಲಿ ಧಾನ್ಯಗಳಾಗ್ಲಿ, ಅದರಲ್ಲಿರುವಂತ ದೋಷಗಳನ್ನೆಲ್ಲ ತೆಗೆದು ಬಿಡ್ತಾನವ. ಸೂರ್ಯನ ಬೆಳಕಿಗೆ ದೇಹವನ್ನು ನೋಡ್ರಿ ಅಂತ. ನಮ್ಗೆ ಇವೆಲ್ಲ ಸ್ವಲ್ಪ ಕಮ್ಮಿ. ಆ ಕಡೆಗೆ ಹೋಗ್ರಿ, ಗೋವಂತ ಪರ್ವತ, ಗೋವಾ ಅಂತ ಇವತ್ತು ಕರೀತಿರಲ್ಲ, ಅಲ್ಲಿ ಸನ್ ಬಾತ್ ಅಂತ ಹೊಡ್ಕೋತಾರೆ ನೋಡ್ರಿ. ಅವರು ವರ್ಷದಲ್ಲಿ 8 ತಿಂಗಳು ಹೊರಗಡೆ ದುಡಿತಾರೆ. 2 ತಿಂಗಳು ಅದೇ ಕೆಲಸ, ಇನ್ನೇನಿಲ್ಲ. ಗೋವಾಗ್ ಬರೋದು, ಸಮುದ್ರದಲ್ಲಿ ಬೀಳೋದು, ಬಂದು ಬಿದ್ದುಕೊಳ್ಳೋದು ದಡದಲ್ಲಿ. ಸನ್ ಬಾತ್ ಅಂತ. ಅದಕ್ಕೆ ಚರ್ಮದ ರೋಗಗಳಿರುವುದಿಲ್ಲ, ಈ ರೀತಿಯಾದ ಕಾಯಿಲೆಗಳು ಬರುವುದಿಲ್ಲ, ಆರೋಗ್ಯ ವೃದ್ಧಿಸ್ತದೆ ಅಂತ ಇವತ್ತು ಸೈನ್ಸ್ ಹೇಳ್ತಾ ಇದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಅದಕ್ಕೋಸ್ಕರವಾಗಿ ಹೇಳ್ತಾ ಇರೋದು, ಸೂರ್ಯನ ಬೆಳಕು ಮೈ ಮೇಲೆ ಬೀಳುವಂತಿರಬೇಕು. ಮಕ್ಕಳನ್ನ ಹಾಕೋರು ನೋಡ್ರಿ,
3 ತಿಂಗಳು 4 ತಿಂಗಳು ಎಳೆಯ ಮಕ್ಕಳಿರ್ತಾವಲ್ಲ, ಸೂರ್ಯನ ಎಳೆ ಬಿಸಿಲು ಅದರ ಮೇಲೆ ಬೀಳ್ಲಿ ಅಂತ ಹಾಕೋರು. ಕಾರಣ ಭಗವಂತ ಸೂರ್ಯನಾರಾಯಣ ನಾಮಕನಾಗಿ ಬಂದು ಅದರೊಳಗಿರುವಂತಹ ಎಲ್ಲ ದೋಷಗಳನ್ನ ತೆಗೀತಾನೆ ಸ್ವಾಮಿ. ಔಷಧಿಗಳಲ್ಲೂ ಅಷ್ಟೇ, ಮತ್ತೆ ನಮ್ಮಲ್ಲೂ ಅಷ್ಟೇ ಇರುವ ದೋಷಗಳನ್ನ ತೆಗೀತಾನೆ. ಒಂದು ಕೃತಜ್ಞತೆ ಭಗವಂತನಿಗೆ ಅರ್ಪಿಸುವುದು ಸೂರ್ಯಾರ್ಘ್ಯವನ್ನ ಕೊಟ್ಟು. ಹಾಗಾಗಿ ಅವನಿಂದ ನಾವು ತಿನ್ನುವಂತ ಆಹಾರದಲ್ಲಿ ರೋಗ ಮುಕ್ತತೆ ಎನ್ನುವುದು ಬರ್ತದೆ. ಚಂದ್ರನಲ್ಲಿ ಭಗವಂತ ಧನ್ವಂತರಿ ನಾಮಕನಾಗಿದ್ದು ಅದರಲ್ಲಿ ಔಷಧೀಯ ಗುಣಗಳನ್ನ ಸೇರಿಸ್ತಾನೆ, ಅದರಿಂದ ಸಾರಭೂತವಾಗುವುದು. ರಾತ್ರಿ ಕಾಲದಲ್ಲಿ ಸಾರ ಅನ್ನುವುದು ನಮ್ಮ ಎಲ್ಲ ಧಾನ್ಯಗಳಲ್ಲಿ ಔಷಧಿ ವೃಕ್ಷಗಳಲ್ಲಿ ಸೇರ್ತವೆ, ಅದು ಪುಷ್ಟಿಯನ್ನ ಕೊಡ್ತದೆ, ತುಷ್ಟಿಯನ್ನ ಕೊಡ್ತದೆ. ಹಗಲಿನಲ್ಲಿ ಅದರಲ್ಲಿ ರೋಗಾದಿಗಳು ಹೋಗ್ತವೆ. ಎರಡೂ ಭಗವಂತ ಮಾಡುವಂತಹ ರೂಪಗಳು. ಇದನ್ನ ಯಾರು ಚಿಂತನೆ ಮಾಡ್ತಾ ಸೂರ್ಯನಿಗೆ ಅರ್ಘ್ಯವನ್ನ ಕೊಡುವಾಗ, ಸೂರ್ಯೋಪಾಸನೆ ಮಾಡುವಾಗ, ನಿನ್ನೆ ನಾವು ನೋಡದಂಗೆ ಗಂಡಸರು ಮತ್ತೆ ಹೆಣ್ಣು ಮಕ್ಕಳು ಇಬ್ಬರು ಕೂಡ ಸೂರ್ಯನ ಅಂತರ್ಗತನಾದ ಗಾಯತ್ರಿ ನಾಮಕನಾಗಿರ್ತಕ್ಕಂಥ ಭಗವಂತನ ಉಪಾಸನಾದಿಗಳನ್ನು ಮಾಡುವಾಗ ಯಾರು ಇದರ ಚಿಂತನೆಯನ್ನ ಇಷ್ಟರ ಮಟ್ಟಿಗೆ ನಮ್ಮ ಯೋಗ್ಯತಾನುಸಾರವಾಗಿ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತೇವೆ, ಆ ಪ್ರಯತ್ನಕ್ಕೆ ಭಗವಂತ ವಿಶೇಷವಾದ ಫಲವನ್ನ ಕೊಡ್ತಾನೆ ಎನ್ನುವುದಕ್ಕೆ ಇಷ್ಟನ್ನ ಇಲ್ಲಿ ಹೇಳಿದ್ದು. ಅದಕ್ಕೆ ಸೂರ್ಯನನ್ನ ಚಿಂತನೆ ಮಾಡುವಾಗ ಸೂರ್ಯನ ಪರಿವಾರ ದೇವತೆಗಳನ್ನ ಚಿಂತನೆ ಮಾಡಬೇಕು. ಅದು ಸೂರ್ಯನ ಚಿಂತನೆ ಅಲ್ಲ, ಸೂರ್ಯನೊಳಗಿರುವ ಸೂರ್ಯ ಆದಿತ್ಯ ನಾಮಕನಾದಂತ ಮುಖ್ಯ ಪ್ರಾಣ ದೇವರು, ಅವರೊಳಗಿರುವ ಆದಿತ್ಯ ನಾಮಕನಾದ ಸೂರ್ಯ ನಾರಾಯಣನ ಚಿಂತನೆ, ಅವನ ಪರಿವಾರದವರು ಯಾರು ಅನ್ನುವ ಚಿಂತನೆ ಮಾಡಬೇಕು ಅನ್ನುವುದಕ್ಕೆ ಇಷ್ಟು ವಿಶಿಷ್ಟ ವಿಷಯಗಳನ್ನ ವಾದಿರಾಜಗುರು ಸಾರ್ವಭೌಮರು ನಮಗೆ ತಿಳಿಸಿಕೊಡ್ತಾರೆ. ಇಷ್ಟನ್ನ ತಿಳಿದು ನಾವು ಸಾಂಕೇತಿಕವಾಗಿ ಮಾತ್ರ ಆ ಜಪತಪಾದಿಗಳನ್ನ ಮಾಡದೆ ನಾವು ಜ್ಞಾನವನ್ನ ತುಸುಮಟ್ಟಿಗೆ ನಮ್ಮ ಯೋಗ್ಯತಾನುಸಾರವಾಗಿ ಪಡೆದುಕೊಂಡು ಅದನ್ನ ಮಾಡಬೇಕು ಅನ್ನುವುದು ಅದಕ್ಕೋಸ್ಕರ. ಅದಕ್ಕೆ ಮೊದಲು 4 ಪ್ರಶ್ನೆ ಸೂರ್ಯನ ಬಗ್ಗೆ ಕೇಳಿತ್ತು. ಕಣ್ಣಿಗೆ ಕಾಣುವಂತಹ ಒಂದು ಉಜ್ವಲವಾಗಿರ್ತಕ್ಕಂತಹ ವಸ್ತು ಸೂರ್ಯ. ಸೂರ್ಯನ ಬಗ್ಗೆ 4 ಪ್ರಶ್ನೆ ಕೇಳಿದ. 1, ಎರಡನೇದು ಯಮಧರ್ಮರಾಜ ಸೂರ್ಯನ ಮಗ, ತಮ್ಮ ತಂದೆಯ ಬಗ್ಗೆ ಕೇಳಿದ ಅನ್ನೋದಕ್ಕೂ ಒಂದಿದೆ. ಅದಕ್ಕೆ 3ನೇ ಪ್ರಶ್ನೆ ಕಶ್ಚಿನಂ ಅಸ್ತಂ ನಯತಿ ಅಂತ, ಸೂರ್ಯ ಉದಯವಾಗುವುದು ಹೇಗೆ ಅಂತ ಕೇಳಿದ್ರು. ಈಗ ಸೂರ್ಯ ಮುಳುಗುವುದು ಹೇಗೆ ಅಂತ ಕೇಳ್ತಾರೆ. ಸೂರ್ಯ ಅಸ್ತವಾಗುವುದು ಯಾವುದರಿಂದ? ಈಗ ನೋಡ್ರಿ, ಮೊದಲು ಸೂರ್ಯ ಉದಯಿಸುವುದು ಯಾವುದರಿಂದ ಅಂತ ಹೇಳುವಾಗಲೇ ಅಲ್ಲಿ ಸೂರ್ಯ ಉದಯಿಸುವುದು ಋಷಿಗಳಿಂದ ಅಂತ ಹೇಳಿ ಆಗಿದೆ. ಅರ್ಘ್ಯ ಕೊಡುವುದರಿಂದ ಅದಕ್ಕೆ ಬ್ರಹ್ಮಾದಿತ್ಯ ಮುನ್ನಯತಿ ಅಂತಿದೆ ಅಲ್ಲಿ. ಇಲ್ಲ ಅದನ್ನೇ ಹೇಳ್ಬೇಕು. ಈಗ ಆ ಪ್ರಶ್ನೆ ಕೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ಸೂರ್ಯ ಉದಯಿಸುವುದು ಯಾರಿಂದಲೋ, ಸೂರ್ಯ ಮುಳುಗುವುದು ಅವರಿಂದಲೇ ಅಂತಲೇ. ಯಾಕೆಂದ್ರೆ ಯಾರು ಅರ್ಘ್ಯ ಕೊಡ್ತಾರೋ ಅವ್ರು ಬೆಳಗ್ಗೆ ಮಾತ್ರ ಅರ್ಘ್ಯ ಕೊಡುವುದಿಲ್ಲ, ಸಾಯಂಕಾಲವೂ ಅರ್ಘ್ಯ ಕೊಡ್ತಾರೆ. ಮತ್ತೆ ಈ ಪ್ರಶ್ನೆ ಕೇಳಿದ್ ಯಾಕೆ? ಕಶ್ಚನೈಂ, ಅದಕ್ಕೆ ಕಶ್ಚೈನಂ ಅಸ್ತಂ ನಯತಿ, ಸೂರ್ಯನ ಅಸ್ತಮನವಾಗುವುದು ಯಾವುದರಿಂದ? ಅದಕ್ಕೆ ಇಲ್ಲಿ ಬ್ರಹ್ಮ ಅಂತ ಹೇಳಲಿಲ್ಲ, ಋಷಿಗಳಿಂದ ಅಂತ ಹೇಳಲಿಲ್ಲ. ಇಲ್ಲಿ ಧರ್ಮರಾಜ ಉತ್ತರ ಕೊಡುವಾಗ ಧರ್ಮಶ್ಚ ಅಸ್ತಂ ನಯತಿ, ಧರ್ಮನಿಂದ ಅಂತ ಉತ್ತರ ಕೊಟ್ಟೆ. ಧರ್ಮನಿಂದ ಸೂರ್ಯ ಅಸ್ತಮಾನವಾಗ್ತದೆ. ಧರ್ಮ ಅಂದ್ರೆ ಯಾರು ಅಂತ ಪ್ರಶ್ನೆ. ಧರ್ಮ ಅಂದ್ರೆ ಭಗವಂತ. ಭಗವಂತನದೊಂದು ಧರ್ಮ ಅನ್ನುವ ರೂಪ ಇದೆ. ಅದನ್ನ ಕಾಟಕೋಪನಿಷತ್ತಿನಲ್ಲಿ ವಿಶೇಷವಾಗಿ ತಿಳಿಸಿ ಹೇಳಿದ್ದಾರೆ. ಅದನ್ನ ನೀವೆಲ್ಲಿಗೆ ಸೇರಿಸಿಕೊಳ್ಳ್ರಿ ಅಂತ ಹೇಳ್ತಾರೆ. ಯತಶ್ಚೋದೇತಿ ಸೂರ್ಯ ಅಸ್ತಂ ಯತ್ರ ಚ ಗಚ್ಚತಿ ತಂ ದೇವಾ ಸರ್ವ ಅರ್ಪಿತಾ ತದು ನಾಣ್ಯತೇತಿ ನಾತ್ಯೇತಿ ಕಶ್ಚನ ಅಂತಿದೆ ಕಾಟಕೋಪನಿಷತ್ತಿನಲ್ಲಿ. ಅಲ್ಲಿ ನೋಡ್ರಿ, ಅದಕ್ಕೆ ಈ ಸೂರ್ಯ ಯಾರಿಂದ ಉದಯಿಸ್ತಾನೋ, ಸೂರ್ಯ ಯಾರಿಂದ ಸರಿಯಾದ ಸಮಯದಲ್ಲಿ ಸರಿಯಾಗಿ ಅವ ಸಂಚಾರ ಮಾಡುತ್ತಾನೋ, ಯಾರ ಅನುಗ್ರಹದಿಂದ ಲಯವನ್ನ ಹೊಂದುತ್ತಾನೋ, ಭಯಗಳಿಂದ ಭಗವಂತನ ಭಯದಿಂದ ಉತ್ಪನ್ನನಾಗ್ತಾನೆ, ಭಯದಿಂದ ಸಂಚಾರ ಮಾಡ್ತಾನೆ, ಭಯದಿಂದ ಲೈವ ಹೊಂದುತ್ತಾನೆ ಅಂತ ಉಪನಿಷತ್ತು ಹೇಳದಂಗೆ ಆ ಸೂರ್ಯಾದಿಗಳನ್ನ, ಸಕಲ ಗ್ರಹತಾರಿಕೆಗಳನ್ನ, ನಿಹಾರಿಕೆಗಳನ್ನ ಎಲ್ಲರನ್ನ ಕೂಡ ಸರಿಯಾದ ಕಾಲಕ್ಕೆ ಸರಿಯಾಗಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಇರುವಂತೆ ಮಾಡುವಂತ ಭಗವಂತನ ರೂಪಕ್ಕೆ ಧರ್ಮ ಅಂತ ಹೆಸರು. ಅದು ಭಗವಂತನ ರೂಪ. ಅದು ದಿನ ಬೆಳಗಾದರೆ ಉರುಳುವ ಕೋಟಿ ಕೋಟಿ ಕುಸುಮಗಳು, ಗದ್ದರಿಸುವ ಗುಡುಗು, ಸೆಳೆವ ಎಳೆಮಿಂಚು, ಬಾಯಿ ತೆರೆಯದಿರ್ತಕ್ಕಂಥ ತೆರೆ, ಬಿಗಿದ ನಭ, ಲಕ್ಷ ಲಕ್ಷ ಗ್ರಹತಾರಿಕೆಗಳು ಯಾವವನ ಬುರುಸನ್ನೆ ಮಾತ್ರದಿಂದ ತಮ್ಮ ತಮ್ಮ ಕಕ್ಷೆಯಲ್ಲಿ ಇದ್ದು ತಮ್ಮ ಕೆಲಸಗಳನ್ನ ಭಯದಿಂದ ಮಾಡ್ತವೋ ಆ ಭಗವಂತನಿಗೆ ಧರ್ಮ ಅಂತ ಹೆಸರು ಅಂತ ಇಲ್ಲಿ ಹೇಳಿದ್ದಾರೆ. ಆ ಧರ್ಮ ಅನ್ನುವುದನ್ನ ಇಲ್ಲಿ ಹೇಳುತ್ತಿದ್ದಾನೆ. ಇದು ಯಮಧರ್ಮರಾಜನ ಪ್ರಶ್ನೆಗೆ ಧರ್ಮನಿಂದ ಸೂರ್ಯಾಸ್ತವಾಗ್ತದೆ ಎನ್ನುವುದು ಹೇಳ್ತಿರುವುದು ಅನ್ನುವುದನ್ನ ಇಲ್ಲಿ ತಿಳಿಸ್ತಾರೆ. ನಮ್ಮಲ್ಲಿ ತೈತರಿಯೋಪನಿಷತ್ತಿನಲ್ಲಿ ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಸ್ಮಾತ್ ಅಗ್ನಿಶ್ಚಾಂದ್ರಿಶ್ಚ ಮೃತ್ಯುರ್ಧಾವತ ಪಂಚಮ ಇತಿ ಅಂತಿದೆ ಅಲ್ಲಿ. ಅದು ಹೊರಗೆ ನೋಡ್ಲಿಕ್ಕೆ ಭಗವಂತನ ಹೆದರಿಕೆಯಿಂದ ಸೂರ್ಯ ಹುಟ್ಟುತ್ತಾನೆ. ಏನ್ ಹೆದರಿಕೆ? ಯಾವ ಹೆದರಿಕೆ ಅದು?
ಭಗವಂತ ಹೆದರಿಸ್ಲಿಕ್ಕೆ ಇರುವುದಿಲ್ಲ. ಈಗ ಒಬ್ಬರನ್ನು ಹೆದರಿಸುವುದು ಅನ್ನುವುದು ದೋಷ. ಅದು ಯಾರನ್ನಾದ್ರೂ ಅತಿಯಾಗಿ ಹೆದರಿಸುವುದು, ಅತಿಯಾಗಿ ಪ್ರೇಮ ಕೊಡುವುದು ಎರಡೂ ದೋಷವೇ. ಯೋಗ್ಯತಾನುಸಾರವಾಗಿ ಅವರಿಗೆ ಅವರ ಯೋಗ್ಯತೆಗೆ ತಕ್ಕಂತೆ ಫಲಗಳನ್ನ ಕೊಡಬೇಕು ಅನ್ನುವುದಕ್ಕೆ ಭಗವಂತ ಇದ್ದಾನೆ. ಅವನಿಗೆ ಯಾರ ಮೇಲೂ ಹೆಚ್ಚು ಪ್ರೀತಿ ಇಲ್ಲ, ಅವನಿಗೆ ದ್ವೇಷವಂತೂ ಇಲ್ಲವೇ ಇಲ್ಲ. ಯಾರನ್ನೂ ಅವ ದ್ವೇಷಿಸುವುದಿಲ್ಲ, ಯಾರನ್ನೂ ಪ್ರೀತಿಸುವುದಿಲ್ಲ. ಮತ್ತಿಲ್ಲಿ ವೇದ ಹೇಳ್ತದೆ, ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ಬ್ರಹ್ಮನ ಭಯದಿಂದ, ಭಗವಂತನ ಭಯದಿಂದ ಗಾಳಿ ಬೀಸುತ್ತದೆ, ಭಗವಂತನ ಭಯದಿಂದ ಸೂರ್ಯ ಸಕಾಲಕ್ಕೆ ಉದಯಿಸುತ್ತಾನೆ. ಭೀಷಸ್ಮಾದ್ ಇಂದ್ರಶ್ಚಾಗ್ನಿಶ್ಚ. ಭಗವಂತನ ಭಯದಿಂದ ಅಗ್ನಿ ಮತ್ತೆ ಇಂದ್ರರು ತಮ್ಮ ಕೆಲಸವನ್ನ ಮಾಡುತ್ತಾರೆ. ಮೃತ್ಯುರ್ಧಾವತಿ ಪಂಚಮ ಇತಿ. ಮೃತ್ಯು ದೇವತೆ ಎನಿಸಿಕೊಂಡಿರುವಂತ ಯಮದೇವರು ನಮಗೆ ಸರಿಯಾದ ಕಾಲಕ್ಕೆ ಬಂದು ನಮ್ಮ ಜೀವವನ್ನ ಎತ್ಕೊಂಡು ಹೋಗ್ತಾರೆ. ಒಂದು ಕಾಲ ಆ ಕಡೆಗೆ ಈ ಕಡೆ ಹೋಗುವುದಿಲ್ಲ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿಕ್ಷಯಂ ಯೌವನಂ ಪ್ರತ್ಯಯಾಂತಿಗತಾಯ ಪುನರ್ನ ದಿವಸಾಯ ಕಾಲೋ ಜಗದ್ಭಕ್ಷಕಃ. ಒಂದು ಕ್ಷಣ ಈ ಕಡೆಗೆ ಆ ಕಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಆಯುಸ್ಸು ಮುಗಿಯಿತು ಅಂದ್ರೆ ಕರ್ಕೊಂಡೋಗಿ ಬಿಡ್ತಾರೆ. ಅವೆಲ್ಲವೂ ನಡೆಯುತ್ತಿರುವುದು ಭಗವಂತನ ಭಯದಿಂದ ಅಂತಿದೆ. ಭಗವಂತನ ಭಯ ಅಂದ್ರೆ ಪ್ರೀತಿ ಅಂತ ಅರ್ಥ. ಭಯ ಅಂದ್ರೆ ದೊಡ್ಡವನನ್ನ ಕಂಡ್ರೆ ಭಯ. ಯಾಕೆ? ಅವ್ರೇನು ಮಾಡುವುದಿಲ್ಲ. ಯಾರೋ ದೊಡ್ಡವರು ಇರ್ತಾರೆ, ನಮಗೆ ತುಂಬಾ ಪ್ರೀತಿ ಪಾತ್ರರಾದವರು, ನಮ್ಮ ಗುರುಗಳಿರ್ಬೋದು, ತಂದೆ ತಾಯಿಗಳಿರ್ಬೋದು, ನಮಗೆ ತುಂಬಾ ಬೇಕಾದವರು ಇರ್ತಾರೆ. ಅವ್ರು ಏನ್ ಅಂದ್ಕೊಳ್ತಾರೋ ಅನ್ನುವಂತ ಭಯ ಇರ್ತದೆ ಅಷ್ಟೇ. ಏನಪ್ಪಾ, ನಿನ್ನಂತವನಿಗೆ ಜವಾಬ್ದಾರಿ ಕೊಟ್ಟೆ, ಜವಾಬ್ದಾರಿ ಸರಿಯಾಗಿ ನಿರ್ವಹಿಸ್ಲಿಲ್ವಲ್ಲೋ, ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ, ನಾನು ನೀವು ಹಿಂಗ್ ಮಾಡಬಹುದಾ ಅಂದ್ಬಿಟ್ರೆ, ಇಲ್ಲ ಗುರುಗಳೇ ಆ ತರ ಮಾಡುವುದಿಲ್ಲ, ನನಗೆ ನೀವು ಜವಾಬ್ದಾರಿ ಕೊಟ್ಟ ಮೇಲೆ ಅದನ್ನ ಮರೆತು ಬಿಡಿ, ನಾನು ಆ ಜವಾಬ್ದಾರಿಯನ್ನ ಚೆನ್ನಾಗಿ ನಿರ್ವಹಿಸ್ತೇನೆ ಅಂತ ನಮ್ಮ ಗುರುಗಳಿಗೆ ನನ್ನ ಮೇಲೆ ಹೆಮ್ಮೆ ಇರಬೇಕು. ಯಾಕಾದ್ರೂ ಇವನಿಗೆ ಜವಾಬ್ದಾರಿ ಕೊಟ್ನೋ ಅಂತ ಅವರಿಗೆ ಬೇಜಾರಾಗಬಾರದು. ಒಂದು ಇದು ಲೌಕಿಕವಾಗಿರ್ತಕ್ಕಂಥದ್ರಲ್ಲೇ ನೋಡ್ತೇವೆ. ಯಾರಾದ್ರೂ ಒಬ್ರು ಸೇವೆ ಅಂತ ಕೊಡುವುದು ಅಂತ, ಇಲ್ಲಿ ಯಾರು ಏನು ಕೆಲಸ ಮಾಡುವಂತದ್ದೇನಿಲ್ಲ. ಭಗವಂತನಿಗೆ ನಾವು ಏನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಭಗವದ್ ಭಕ್ತರಿಗೂ ಅಷ್ಟೇ. ನಮ್ಮಿಂದ ರಾಯರಿಗೆ ಏನಾಗಬೇಕಾದ ಅವಶ್ಯಕತೆ ಇಲ್ಲ. ಏನಾಗಬೇಕಾಗಿದೆ ರಾಯರಿಗೆ ನಮ್ಮಿಂದ? ಅದಕ್ಕೆ ನಾವು ಹೇಳುವಾಗಲೇ ನಿನ್ನ ಸೇವೆಯ ಕೊಡೋ ಅಂತ ಕೇಳ್ತೇವೆ. ನಾನು ಸೇವೆ ಮಾಡುತ್ತೇನೆ ಅಂದ್ರೆ ದುರಂಕಾರವಾಗಿ ಬಿಡ್ತದೆ. ನಾವ್ ಯಾರು ಸೇವೆ ಮಾಡ್ಲಿಕ್ಕೆ? ಭಗವಂತನ ಸೇವೆ ಮಾಡ್ಲಿಕ್ಕೆ ಲಕ್ಷ್ಮೀ ದೇವಿ ಹೇಳಿದ್ದಾಳೆ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ತಾನೇ ಸೇವೆ ಮಾಡುತ್ತೆ ಹೇಳು. ಅವಳಿದ್ದಾಳಲ್ಲಿ, ಅಡಿಯಿಂದ ಮುಡಿಯವರೆಗೆ ಅವಳಿದ್ದಾಳೆ. ಪ್ರತಿಯೊಂದರಲ್ಲೂ ಕೂಡ ಸೇವೆ ಮಾಡ್ತಾಳೆ. ಭಗವಂತನ ಸೇವೆಯನ್ನ ಅವಳು ಪ್ರೀತಿಯಿಂದ ಮಾಡುವಾಗ ನಮಗೇನು ಉಳಿಸೇ ಇಲ್ಲ ಅವಳು. ಆದರೆ ನಾವು ಕೇಳ್ತೇವೆ, ಅಮ್ಮ ನನ್ಗೊಂಚೂರು ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡು, ನಾನು ಇರ್ತೇನೆ, ನನ್ನ ಜೊತೆಗೆ ನೀವು ಸೇರ್ಕೊಳ್ರಿ ಅಂತ. ಅದಕ್ಕೂ ಈಗ ಅಷ್ಟೋತ್ರ ಹೇಳ್ತಿರ್ತಾರೆ, ಯಾರೋ ಬಂದು ಅಷ್ಟೋತ್ರ ಹೇಳ್ತಿರ್ತಾರೆ ರಾಯರ ಮಠದಲ್ಲಿ, ನಾನು ನಿಮ್ ಜೊತೆ ಸೇರ್ಬೋದು, ಅದಕ್ಕೇನಂತೆ ಸೇರ್ಕೊಳ್ರಿ ಅಂತಾರೆ. ಅದು ಸೇವೆಗೆ ಅವಕಾಶ ಕೊಡುವುದು ಅಂತ. ನಾವು ಬಂದರೂ ಮಠದಲ್ಲಿ ಪೂಜೆ ನಡೀತದೆ, ನಾನು ಬರದೇ ಹೋದ್ರೂ ಪೂಜೆ ನಡೀತದೆ. ನಾನು ಬರುವುದರಿಂದ ಮಾತ್ರ ಉಪನ್ಯಾಸ ನಡೆಯೋದಲ್ಲ. ನಾ ಬರ್ಲಿಲ್ಲ ಇನ್ನೊಬ್ರು ಯಾರೋ ಬರ್ತಾರೆ, ಅವ್ರು ಬರ್ಲಿಲ್ಲ ಇನ್ನೊಬ್ರು ಯಾರೋ ಬರ್ತಾರೆ. ನನ್ನಿಂದಲೇ ಅನ್ನುವುದಿದೆಯಲ್ಲ, ಅದು ಅಹಂಕಾರದ ಪರಮಾವಧಿ. ಒಬ್ಬ ಸೂರ್ಯ ಬರಲಿಲ್ಲ ಅಂದ್ರೆ ನಾವು ನೋಡಿದ್ದೇವೆ ಭಾಗವತದಲ್ಲಿ ಇಂದ್ರದೇವರು ಮಳೆ ಸುರಿಸಲಿಲ್ಲ ಅಂದಾಗ ಋಷಭನಾಮಕನಾದ ಭಗವಂತ ತಾನೇ ಮಳೆ ಸುರಿಸಿದ. ಯದ್ಯಪಿ ಅಲ್ಲಿ ಅವ ತಾಮಸನಾಮಕನಾಗಿರ್ತಕ್ಕಂಥ ತಾಪಸನಾಮಕನಾದ ಭಗವಂತನೇ ಇಂದ್ರ ಪದವಿಯಲ್ಲಿ ಕೂತದ್ದು. ಆದ್ರೆ ಅದು ಲೋಕಕ್ಕೆ ಗೊತ್ತಾಗಬಾರದು. ತನ್ನೊಂದಿಗೆ ತಾನೇ ಪ್ರತಿಸ್ಪರ್ಧಿಯಾದಂತೆ ಭಗವಂತ ನಾಟಕ ಆಡಿಬಿಟ್ಟ. ಅಂದ್ರೆ ಒಂದು ತೋರಿಸ್ತಾನೆ ಸ್ವಾಮಿ, ಒಬ್ಬ ಭಗವಂತ ಇದ್ದಾನಲ್ಲ, ನೀವು ಯಾರು ಏನು ಮಾಡದೆ ಹೋದ್ರು ಆ ಕೆಲಸವನ್ನ ಸ್ವಾಮಿ ಮಾಡುತ್ತಾನೆ. ಅದರಿಂದ ಯಾರು ಸ್ವಾಮಿಗೆ ಅನಿವಾರ್ಯವಲ್ಲ, ಜಗತ್ತಿಗೆ ಯಾರು ಅನಿವಾರ್ಯವಲ್ಲ. ಬ್ರಹ್ಮದೇವರೇ ಜಗತ್ತಿಗೆ ಅನಿವಾರ್ಯ ಅಲ್ಲ. ಭಗವಂತ ಎಲ್ಲ ಕೆಲಸವನ್ನ ತಾನೇ ಮಾಡ್ತಾನೆ ಅಲ್ಲ, ಭ್ರೂಸನ್ನೆಯಿಂದ ಮಾಡ್ತಾನೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾ ವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷಾ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಸ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಲಕ್ಷ್ಮೀದೇವಿ ವಿಶ್ವದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳನ್ನ ಭ್ರೂ ಚಾಲನೆಯಿಂದ ಮಾಡ್ತಾಳೆ, ಹುಬ್ಬಿನ ಚಾಲನೆಯಿಂದ ಮಾಡ್ತಾಳೆ. ಅವಳಿಗಷ್ಟು ಶಕ್ತಿ ಇದೆ. ಅವಳನ್ನೇ ತನ್ನ ಹುಬ್ಬಿನ ಚಾಲನೆಯಿಂದ ನಿಯಂತ್ರಣ ಮಾಡ್ತಾನೆ ಭಗವಂತ ಅಂತ. ಅಜಿತನಾಮಕನಾದ ಭಗವಂತನಿಗೆ ನಮಸ್ಕಾರ ಅಂತ ಆಚಾರ್ಯ ಹೇಳ್ತಾರೆ. ಅಷ್ಟು ಭಗವಂತನಲ್ಲಿರುವಂತಹ ಮಹಿಮೆ ನಮಗೆ ಅರ್ಥ ಆಗಲಿ ಅಂತ ಚಿಕ್ಕದಾಗಿ ಹೇಳಿದ್ದಾರೆ. ಆದ್ರಿಂದ ಅವನಿಗೆ ಯಾವ ರೀತಿಯಾದಂತ ಯಾವ ಸೇವೆಯ ಒಂದು ಪ್ರಸಕ್ತಿಯೂ ಅವನಿಗಿಲ್ಲ. ನಾವು ಉದ್ಧಾರ ಆಗಲಿ ಅಂತ ಭಗವಂತ ಸೇವೆಗೆ ಅವಕಾಶ ಕೊಟ್ಟಿದ್ದಾನೆ. ಅದು ಅಯಕ್ಕೆ ಕಾರಣ ಅಂತ. ದೇವರು ಮತ್ತೆ ಕೊಡದೆ ಹೋದರೆ ಸೇವೆಗೆ ಅವಕಾಶ ಅನ್ನುವಂತ ಭಾವ ಇದೆಯಲ್ಲ, ಆ ಭಾವಕ್ಕೋಸ್ಕರವಾಗಿ ಅವರು ಹೆದರುಕೊಂಡು ಬರ್ತಾರೆ ಅಂದ್ರೆ ಅಷ್ಟೇ, ಇನ್ನೇನು ಅಲ್ಲ. ದೇವರು ಈ ಬಾರಿ ನನಗೆ ಆದಿತ್ಯನಾಗಿ ಸರಿಯಾದ ಸಮಯಕ್ಕೆ ಉದಯಿಸಿ ಸರಿಯಾದ ಸಮಯಕ್ಕೆ ಅಸ್ತಮಾನವಾಗಿ ನನ್ನ ಸೇವೆಯನ್ನ ಮಾಡು ಅಂತ. ಯಾಕೆಂದ್ರೆ ಭಗವಂತ ತಾನು ವಿರಾಟ್ ರೂಪದಲ್ಲಿದ್ದಾನಲ್ಲಿ, ಆ ಸೂರ್ಯಚಂದ್ರಾದಿಗಳು ಅಲ್ಲಿ ಪ್ರದಕ್ಷಿಣೆ ಮಾಡುವುದು ಅಂದ್ರೆ ಏನು? ಪ್ರದಕ್ಷಿಣೆ ಮಾಡುವುದು ಅಂದ್ರೆ ವಿರಾಟ್ ರೂಪದ ಭಗವಂತನಿಗೆ ಪ್ರದಕ್ಷಿಣೆ ಮಾಡುವುದು ಅಂತಲೇ ಅರ್ಥ.
ಅದಕ್ಕೆ ಅದೊಂದು ಪುಣ್ಯದ ಕಾರ್ಯ. ಮೇರು ಪರ್ವತದಲ್ಲಿ ಶತಕೋಟಿ ಪರ್ವತ, ಬ್ರಹ್ಮದೇವರು ಅಲ್ಲಿ ವಾಸುದೇವ ನಾಮಕನಾದ ಭಗವಂತನನ್ನು ಉಪಾಸನೆ ಮಾಡ್ತಿರ್ತಾರೆ. ಇವೆಲ್ಲವನ್ನ ಪಂಚಮಸ್ಕಂದ ಭಾಗವತದಲ್ಲಿ ಕೇಳ್ತೇವೆ. ಆ ಮೇರು ಪರ್ವತದಲ್ಲಿ ಇರುವ ಬ್ರಹ್ಮದೇವರಿಂದ ಪೂಜಿತನಾದಂತ ಭಗವಂತನನ್ನ ಅವ ಪ್ರದಕ್ಷಿಣೆ ಮಾಡಿಯೇ ಇನ್ನು ಚಂದ್ರನ ಪುಣ್ಯ ಅನ್ನುವುದು ಯಥೇಚ್ಛವಾಯಿತು. ಹಾಗಾಗಿಯೇ ತಾರಾದೇವಿಯಲ್ಲಿ ಅವ ಸಮಾಗಮವನ್ನ ಮಾಡಿ ಬುಧನನ್ನ ಪಡೆದ ಅನ್ನುವುದೆಲ್ಲವನ್ನ ನಾವು ನೋಡಿದ್ದೇವೆ. ಹೀಗೆ ಆ ಪುಣ್ಯ ಪ್ರಾಪ್ತಿಗೆ ಅದೊಂದು ಅವಕಾಶವನ್ನ ಅವರು ಬಳಸ್ಕೊಳ್ತಾರೆ. ನಾವು ಕಳ್ಕೊಂಡ್ಬಿಡ್ತೇವೆ, ಅವ್ರು ಕಳ್ಕೊಳ್ಳಲ್ಲ. ನಮಗೆ ಸೋಂಬೇರಿತನ, ಯಾರೋ ಒಬ್ರು ಮಾಡಿದ್ರಾಯ್ತಲ್ಲ ಅಂತ. ನಾವೇ ಮಾಡ್ಬೇಕು ಅಂತ ಏನಿಲ್ಲ ಆಚಾರ್ಯ, ನಾನು ಉದಾರ ಹೃದಯದವನು, ನಾನೇ ಬಂದು ಎಲ್ಲ ಮಾಡ್ಬೇಕು ಅಂತಿಲ್ಲ, ಕೆಲಸ ಆಗ್ಬೇಕಷ್ಟೇ, ಯಾರು ಮಾಡಿದ್ರೆ ಏನು ಅಂತ. ಇದು ಯಾಕೆಂದ್ರೆ ಇದು ಸೋಂಬೇರಿತನದ ಪರಮಾವಧಿ. ದೇವತೆಗಳು ಹಂಗಲ್ಲ, ತಾವೇ ಮಾಡಬೇಕು ಅಂದ್ರೆ ತಾವೇ ಮಾಡ್ತಾರೆ, ಇನ್ನೊಬ್ಬರನ್ನು ಅದಕ್ಕೆ ಸೇರಿಸಿಕೊಳ್ಳುವುದಿಲ್ಲ. ನೀ ಮಾಡೋ ಪರವಾಗಿಲ್ಲ, ನಾನು ನಿನ್ ಜೊತೆಯಲ್ಲಿರ್ತೇನೆ, ಅವೆಲ್ಲ ಇಲ್ಲ. ಅದಕ್ಕೆ ಭೀಷಾಸ್ಮಾದ್ವಾತಪ್ಪವತೆ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಕರ್ತವ್ಯವಾಗಿ ಹೇಳ್ತಾರೆ, ಅಸ್ಮಾದಸ್ಯ ಬ್ರಹ್ಮಣ ಭೀಷಾ ಭಯೇನ ವಾತಃ ಪವತೆ. ಪ್ರವಾಹ ವಾಯುದೇವರಿಗೆ ಇದನ್ನು ಹೇಳಿದ್ದಾರೆ. ಬ್ರಹ್ಮಣ, ಆ ಬ್ರಹ್ಮನಲ್ಲಿರುವಂತ ಧರ್ಮ ಅನ್ನುವ ಭಗವಂತನ ರೂಪದ ಮೇಲಿನ ಸಾತ್ವಿಕವಾಗಿರ್ತಕ್ಕಂಥ ಭಯದಿಂದ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಪ್ರವಾಹ ವಾಯು ಬೀಸುತ್ತಾನೆ. ಭೀಷೋ ಉದೇತಿ ಯತ್ರ ಅಪಿ ಅಸ್ಮಾತ್ ಇತಿ ಅನ್ವೇತಿ. ಸಾತ್ವಿಕ ರೂಪವಾಗಿರ್ತಕ್ಕಂಥ ಭಯದಿಂದಲೇ ಸೂರ್ಯನಾದವ ಭಗವಂತನಿಗೆ ಪ್ರದಕ್ಷಿಣೆ ಮಾಡಬೇಕು ಅನ್ನುವ ಕಾರಣಕ್ಕೆ ಸಕಾಲದಲ್ಲಿ ಉದಯಿಸಿ ಬಂದಂತೆ ಮಾಡುತ್ತಾನೆ. ಈಗ ಅಗ್ನಿ ಇದೆ, ಭೀಷಾಸ್ಮಾತ್ ಅಗ್ನಿಶ್ಚಂದ್ರಶ್ಚ ಅಂತಿದೆ. ಅಗ್ನಿಶ್ಚೇಂದ್ರಶ್ಚ, ಭಯದಿಂದ ಅಗ್ನಿ ಮತ್ತು ಇಂದ್ರರು ಪ್ರವರ್ತಿತವಾಗುತ್ತಾರೆ. ಏನ್ ಪ್ರವರ್ತಿತವಾಗುತ್ತಾರೆ? ರಾಯರು ಹೇಳ್ತಾರೆ, ಅಗ್ನಿ ಪಚನಾದಿ ವ್ಯಾಪಾರಂ ಕರೋತಿ. ಅಗ್ನಿ ಪಚನಾದಿ ವ್ಯಾಪಾರವನ್ನು ಮಾಡ್ತಾನೆ, ಹೊರಗೆ ಒಳಗೆ. ವೈಶ್ವಾನರ ನಾಮಕನಾಗಿ ಒಳಗಿದ್ದು ಹೊರಗೆ ಅಗ್ನಿ ಆಗಿದ್ದು. ಅಗ್ನಿಯಲ್ಲಿರುವುದು ಎರಡು, ಹವ್ಯ ಕವ್ಯ ಅಂತ ನಾವು ಕರೀತೇವೆ. ಹವ್ಯ ಹೋಮದಲ್ಲಿ ಬರುವಂತದ್ದು, ಕವ್ಯ ಶ್ರಾದ್ದಾದಿಗಳಲ್ಲಿ ಬರುವಂತದ್ದು. ಎರಡು ಅಲ್ಲಿ ಅಗ್ನಿಯ ರೂಪಗಳೇನಿದೆ, ಅಗ್ನಿಯ ರೂಪದಲ್ಲಿ ಕ್ರವ್ಯಾದ ಹವ್ಯಾದ ಅಂತ ಭಗವಂತನ ಸೇವಾದಿಗಳನ್ನ ಸ್ವಾಮಿ ಅವರಲ್ಲಿ ನಿಂತು ಪಡೆಯುತ್ತಾನೆ, ಅವ ಮಾಡ್ತಾನೆ. ಇಂದ್ರದೇವರೇನ್ ಮಾಡ್ತಾರೆ? ಇಂದ್ರ ತ್ರೈಲೋಕ್ಯ ಪಾಲನ ವರ್ಷಾದಿ ವ್ಯಾಪಾರಂ ಕರೋತೀತಿ ಚ ಯೋಜ್ಯಂ. ಕಾಲಕಾಲಕ್ಕೆ ಮಳೆ ಬೆಳೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟು ಭಗವಂತನ ವಿರಾಟ್ ರೂಪಕ್ಕೆ ಅಭಿಷೇಕಾದಿಗಳನ್ನ ಮಾಡುತ್ತಾರೆ. ಇಂದ್ರದೇವರು ಬರೀ ಕೃಷ್ಣನಾಗಿದ್ದಾಗ ಮಾತ್ರ ಗೋವಿಂದ ಅನ್ನುವಂತಹ ನಾಮವನ್ನ ಗೋವಿನ ಹಾಲಿನಿಂದ, ಅದು ದೇವಲೋಕದ ಕಾಮಧೇನುವಿನ ಹಾಲನ್ನ ತಂದು ಕೃಷ್ಣನಿಗೆ ಅಭಿಷೇಕವನ್ನ ಮಾಡಿ ಗೋವಿಂದ ಅಂತ ಸ್ಮರಣೆ ಮಾಡಿದ್ದು ಕೃಷ್ಣಾವತಾರದಲ್ಲಿ ಮಾತ್ರ ಅಲ್ಲ. ಇಂದ್ರದೇವರು ಪ್ರತಿ ಬಾರಿ ಮಳೆಯನ್ನ ಸುರಿಸುವಾಗಲೂ ವಿರಾಟ್ ರೂಪದ ಭಗವಂತನಿಗೆ ಅಭಿಷೇಕ ಮಾಡುತ್ತಿದ್ದೇನೆ ಅಂತಲೇ ಅನುಸಂಧಾನ ಮಾಡಿಯೇ ಸುರಿಸ್ತಾರೆ. ಅದರಿಂದ ಇಂದ್ರ ತ್ರೈಲೋಕ್ಯ ಪಾಲನ ವರ್ಷಾದಿ ವ್ಯಾಪಾರಂ ಕರೋತೀತಿ ಚ ಯೋಜ್ಯಂ. ಪಂಚಮೋ ಮೃತ್ಯು, ಐದನೇವ ಮೃತ್ಯು. ಅವ ಮೃತ್ಯು ಇದ್ದಾನಲ್ಲ, ಯಮೋಪಿ ಸ್ವವ್ಯಾಪಾರ ಕರಣಾಯ ಧಾವತಿ. ಭೀಷಾಸ್ಮ ಆದಿತ್ಯ ಅನುಷಂಗ ಅಂತ ಇಲ್ಲಿ ರಾಯರೋದಕ್ಕೆ ಬರೀತಾರೆ. ಭಗವಂತ ನನಗೆ ಕೊಟ್ಟಿರುವ ಕೆಲಸ, ಅದಕ್ಕೆ ಯಾವ ಕೆಲಸವೂ ದೊಡ್ಡದು ಚಿಕ್ಕದು ಅಂತಲ್ಲ. ದೇವರ ಸೇವೆ ಮಾಡ್ಲಿಕ್ಕೆ ಯಾವ ಕೆಲಸ ಆದ್ರೆ ಏನು ಅಂತ. ಕೆಲವರಿಗೆ ಅದೊಂದು ಸಮಸ್ಯೆ ಇದೆ, ಕೆಲವು ಕೆಲಸ ಮಾತ್ರ ದೊಡ್ಡದು, ಕೆಲವು ಕೆಲಸ ಮಾತ್ರ ಚಿಕ್ಕದು. ನಾನು ಈ ಕೆಲಸ ಮಾತ್ರ ಮಾಡ್ತೇನೆ, ನಾನು ದೇವ್ರ ಪೂಜೆ ಮಾಡ್ತೇನೆ, ಇಲ್ಲಾಂದ್ರೆ ಬರೋದೇ ಇಲ್ಲ ಮಠಕ್ಕೆ. ನಾನೆಲ್ಲ ಹಂಗೆಲ್ಲ ಮಾಡಲ್ಲ ಆಚಾರ್ಯ, ನನಗೇನು ಬೆಲೆ ಇಲ್ವಾ? ನಾನ್ ಕಸ ಗಿಸ ಎಲ್ಲ ಗುಡಿಸೋದಿಲ್ಲ, ನಾನು ಹೂ ಕಟ್ಟೋದಿಲ್ಲ, ಅಲ್ಲ ನಾನ್ ದೀಪಕ್ಕೆ ಬತ್ತಿ ಹಾಕುವುದಿಲ್ಲ, ಅವೆಲ್ಲ ಮಾಡೋದಿಲ್ಲ. ನನಗೆ ದೇವರ ಪೂಜೆ ನನ್ನ ಮುಂದೆ ಇರಬೇಕು, ಎಲ್ಲಾ ಫೋಟೋದಲ್ಲಿ ನಾನು ಬೀಳ್ಬೇಕು, ಎಲ್ಲಾ ವಿಡಿಯೋನಲ್ಲಿ ನಾನು ಬೀಳ್ಬೇಕು, ಹಂಗಿದ್ರೆ ಮಾತ್ರ ಬರ್ತೇನೆ ಅಂತ. ಅದನ್ನ ಭಗವಂತ ಹೇಳಲೇ ಇಲ್ಲ. ನೀವು ಯಾವ ಕೆಲಸ ಮಾಡಿದ್ರು ಜನ ನೋಡ್ತಾರೋ ಬಿಡ್ತಾರೋ, ದೇವರು ನೋಡಿಯೇ ತಿರ್ತಾನೆ. ಅದಕ್ಕೆ ನಾನು ಇಲ್ಲಿ ರುಕ್ಮಿಣೀಶ ವಿಜಯದ ಉಪನ್ಯಾಸ ಮಾಡುವಾಗ ವಾದಿರಾಜರು ಹೇಳಿದ ಮಾತನ್ನ ಇಲ್ಲಿ ನಾವು ಜ್ಞಾಪಿಸಿಕೊಂಡಿದ್ವಿ. ಭಗವಂತ ಮಣ್ಣನ್ನ ತಿಂದಂತೆ ಮಾಡಿದ ಅಂತ. ನಾಹಂ ಅದಕ್ಕೆ ಭಕ್ಷ್ಯಾಮಿ ಮಂಬ, ನಾನು ತಿಂದಿಲ್ಲ ಅಂತ ಹೇಳಿದಂತೆ ಅಂತ. ಯಾಕೆ ಅಂದ್ರೆ, ಒಂದು ಸುಮ್ನೆ ಉತ್ತರ ಕೊಟ್ಟರು ವಾದಿರಾಜರು. ಹಾಲನ್ನೇ ಕುಡಿತಾನೆ ಭಗವಂತ, ಮೊಸರನ್ನೇ ತಿಂತಾನೆ, ತುಪ್ಪವನ್ನ ಕುಡಿತಾನೆ, ಬೆಣ್ಣೆ ತಿಂತಾನೆ ಅಂತಿತ್ತಲ್ಲ. ಭಗವಂತ ಹೇಳಿದ್ನಂತೆ ಅವೆಲ್ಲವೂ ಕೂಡ ಫೈನಲ್ ಪ್ರಾಡಕ್ಟ್, ಅದು ಕೊನೆಯದಾಗಿ ಬರುವಂತಹ ವಸ್ತುಗಳದು. ಮೊದಲು ಹಸುವಿನಿಂದ ಹಾಲು, ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಅವೆಲ್ಲವೂ ಹಾಲಿನಿಂದ ಬರುವುದು. ಹಾಲನ್ನ ಕೊಡುವುದು ಹಸು ಅಲ್ವಾ? ಹಸುವಿನ ಹೊಟ್ಟೆಯಲ್ಲಿ ಹಾಲಾಗಿ ಮಾರ್ಪಡೆಯುವುದು ಯಾವುದು? ಹಸುವಿನ ಗರ್ಭದಲ್ಲಿ ಹಾಲಾಗಿ ಮಾರ್ಪಾಟಾಗುವುದು ಯಾವುದು? ಹುಲ್ಲು. ಆ ಹುಲ್ಲು ಬೆಳೆಯುವುದು ಎಲ್ಲಿ? ಮಣ್ಣು. ಅದಕ್ಕೆ ಮಣ್ಣನ್ನು ಸ್ವೀಕಾರ ಮಾಡ್ತೇನೆ ಅಂತ ಸ್ವಾಮಿ ಸ್ವೀಕಾರ ಮಾಡಿದ. ಒಟ್ಟು ಮಣ್ಣಿನಿಂದಲೇ ನಮಗೆ ತುಪ್ಪದವರೆಗೂ ಬರ್ತದೆ. ಮೊದಲು ಮಣ್ಣು, ಮಣ್ಣಿನಲ್ಲಿ ಹುಲ್ಲು ಬೆಳೆಯುತ್ತದೆ, ಹುಲ್ಲನ್ನ ಹಸು ತಿಂತದೆ, ಅದರ ಗರ್ಭದಲ್ಲಿ ಅದು ಹಾಲಾಗಿ ಪರಿವರ್ತನೆ ಆಗತ್ತೆ, ಹಾಲು ಹೊರಗೆ ಬರುತ್ತೆ, ಅದನ್ನು ಹೆಪ್ಪಿಡ್ತೀರಿ, ಮೊಸರಾಗತ್ತೆ.
ಅದು ಆಮೇಲೆ ಬೆಣ್ಣೆ ಆಗತ್ತೆ, ಕಡದ ಮೇಲೆ ಅದರಿಂದ ಕಾಯಿಸಿದ ಮೇಲೆ ತುಪ್ಪ ಆಗತ್ತೆ. ಸರಿ, ಎಲ್ಲಕ್ಕೂ ಮೂಲ ಕಾರಣವಾಗಿರುವುದು ಮಣ್ಣಲ್ಲ. ಅದಕ್ಕೆ ಹೇಳಿದನಂತೆ, ನೀವು ಎಷ್ಟೇ ಚಿಕ್ಕವರಾಗಿರಿ, ಏನೇ ಆಗಿರಿ, ನೀವು ಕಾರ್ಯದಲ್ಲಿ ನಿಮ್ಮ ಸೇವೆಯನ್ನ ಸಲ್ಲಿಸ್ತಿದ್ದೀರಿ ಮಣ್ಣಿನ ರೂಪದಲ್ಲಿ ಅಂತ ಕೇಳಿದ್ರೆ, ನಾನು ನಿಮ್ಮನ್ನೂ ಸ್ವೀಕಾರ ಮಾಡ್ತೇನೆ, ಬಿಡುವುದಿಲ್ಲ. ಜಗತ್ತು ನಿಮ್ಮನ್ನ ಮರೆತರೂ ನಾನು ಬಿಡುವುದಿಲ್ಲ ಅಂತ. ಅದನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಿಳಿಸಿಕೊಡ್ತಾರೆ. ಹಾಗಾಗಿ ಅವರಲ್ಲಿ ಕಾಂಪಿಟೇಷನ್ನೇ ಇಲ್ಲ. ದೇವತೆಗಳಲ್ಲಿ ಯಾವ ಕಾಂಪಿಟೇಷನ್ ಇಲ್ಲ, ಒಬ್ಬರು ಒಬ್ಬರ ಸ್ಪರ್ಧೆ ಮಾಡುವುದಿಲ್ಲ. ಈ ಕಿತ್ತಾಟ ನಡೀತಿದೆಯಲ್ಲ, ಕುರ್ಚಿ ಕಿತ್ತಾಟ ಅಂತ, ಯಾವ ಕುರ್ಚಿ ಕಿತ್ತಾಟವೂ ಕೂಡ ಅಲ್ಲಿಲ್ಲ. ಅಲ್ಲಿ ನೋಡ್ರಿ ಹೆಂಗೆ ಅಂತ ಕೇಳಿದ್ರೆ, ಇಂದ್ರದೇವರು ಶಾಪಕ್ಕೊಳಗಾದ್ರಲ್ಲ, ಇಂದ್ರದೇವರು ಶಾಪಕ್ಕೊಳಗಾದ್ರು ದುರ್ವಾಸರ ಶಾಪಕ್ಕೆ ಅಲ್ವಾ, ಗೊತ್ತಿದೆ ನಮಗದು. ಆಮೇಲೆ ಅವರು ಚ್ಯುತರಾದ್ರು ಅಂತ ಇಲ್ಲಿ ಪದವಿಯಿಂದ ಚ್ಯುತರಾಗಿ ತಾವು ಮಾನಸ ಸರೋವರದಲ್ಲಿ ತಾವು ಕಮಲದ ನಾಳದಲ್ಲಿ ಕೂತು ಲಕ್ಷ್ಮೀ ನರಸಿಂಹದೇವರನ್ನು ಉಪಾಸನೆ ಮಾಡ್ತಿದ್ರು. ಆಗ ಇಂದ್ರ ಪದವಿ ಖಾಲಿ ಇತ್ತು. ಇಂದ್ರನಿಗೆ ಸರಿಸಮಾನವಾದ ಕಕ್ಷೆಯಲ್ಲಿರುವವ ಕಾಮ, ಅವನೇ ಕೊಡ್ಬೋದಾಗಿತ್ತು, ಯಾರು ಬೇಡ ಅಂತಿರ್ಲಿಲ್ಲ. ಸೇಮ್ ಒಂದೇ ಕಕ್ಷೆ ಅವರಿಬ್ಬರದು ಕೂಡ, ಅವ ಕೂಡ್ಲಿಲ್ಲ. ನಹುಷನನ್ನ ತಂದು ಕೂಡಿಸಿದ್ರೆ ಹೊರತು ತಾವು ಇನ್ನೊಬ್ಬರ ಪದವಿಯಲ್ಲಿ ದೇವತೆಗಳು ಕೊಡುವುದಿಲ್ಲ. ತಾವು ಯದ್ಯಪಿ ಸರಿಸಮಾನವಾದ ಕಕ್ಷೆಯಲ್ಲಿದ್ರೂ ಕೂಡ ಇನ್ನೊಬ್ಬರ ಕಕ್ಷೆಯಲ್ಲಿಯೇ ಕೊಡುವುದಿಲ್ಲ ಅವರು. ಯಾಕೆ ಅಂದ್ರೆ, ಭಗವಂತ ನನಗೆ ಕೊಟ್ಟಿರುವಂತ ಕೆಲಸ ಏನಿದೆ ನಾನು ಅದನ್ನ ಮಾಡುತ್ತೇನೆ, ದೇವರು ನನ್ನ ಯೋಗ್ಯತಾನುಸಾರವಾಗಿ ಸೇವೆ ಮಾಡಿಸ್ತಿದ್ದಾನೆ, ಆದ್ದರಿಂದ ನನಗೆ ಯಾರ ಮೇಲೆ ಕಾಂಪೀಟ್ ಮಾಡಬೇಕಾದ ಅಗತ್ಯ ಇಲ್ಲ. ಅವರ ಸೇವೆ ದೊಡ್ಡದು, ನನ್ನ ಸೇವೆ ಚಿಕ್ಕದು ಅಂತಿಲ್ಲ. ನನ್ನ ಯೋಗ್ಯತಾನುಸಾರವಾಗಿ ನನ್ನ ಸೇವೆ, ಅವರ ಯೋಗ್ಯತಾನುಸಾರವಾಗಿ ಅವರ ಸೇವೆ ಅಂತ. ಅವರು ಯಾವತ್ತೂ ಇನ್ನೊಬ್ಬರ ಪದವಿಗೆ ಆಸೆ ಪಡುವುದಿಲ್ಲ. ಪದವಿಗೆ ಆಸೆ ಪಡುವವರು ರಾಕ್ಷಸರು ಮಾತ್ರ. ಅವರೇ ಇಂದ್ರ ಪದವಿಗೆ ಬೇಕು ನನಗೆ ಅಂತ ಅವರೆಲ್ಲ ಆಸೆ ಪಡ್ತಾರಲ್ಲ, ಅವರು ರಾಕ್ಷಸರು. ಅವರಿಗೆ ಅವರ ಯೋಗ್ಯತೆ ಗೊತ್ತಿಲ್ಲ, ಅದರಿಂದ ಇನ್ನೊಬ್ಬರ ಪದವಿಗೆ ಆಸೆ ಪಡ್ತಾರೆ. ಅವರವರ ಪದವಿಯಲ್ಲಿದ್ದುಕೊಂಡೇ ಭಗವಂತನನ್ನು ಉಪಾಸನೆ ಮಾಡುವವರು ಅದು ದೇವತೆಗಳು ಅಂತ ಅದನ್ನ ಇಲ್ಲಿ ಹೇಳ್ತಾರೆ. ಅವರ ಪದವಿಯಲ್ಲಿ ಉಳಿಸಿ, ಅವರ ಪದವಿಯಲ್ಲಿ ಅವರನ್ನ ಉಳಿಸಿ, ಅವರಿಗೆ ಸಕಾಲಕ್ಕೆ ಅವರ ಸೇವಾದಿಗಳು ಅವರು ಮಾಡುವುದಕ್ಕೆ ಅವರಲ್ಲಿ ನಿಂತು ಪ್ರೇರಣೆಯನ್ನು ಮಾಡಿ, ಅವರು ಮಾಡಿದಂತ ಸೇವಾದಿಗಳನ್ನ ಅವರಲ್ಲಿ ನಿಂತು ತಾನು ಸ್ವೀಕಾರ ಮಾಡಿ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ವಾಯುದೇವರ ಮುಖೇನವಾಗಿ ಅವರ ಯೋಗ್ಯತಾನುಸಾರವಾಗಿ ಅವರಿಗೇನು ಪುಣ್ಯವಾಗಬೇಕು ಅವೆಲ್ಲವನ್ನ ಕೊಡಿಸಿ, ಅವರು ಮೋಕ್ಷಕ್ಕೆ ಹೋದಾಗ ಅವರ ಸ್ವರೂಪಾನಂದದ ಆವಿರ್ಭಾವವಾಗುವುದಕ್ಕೆ ಏನು ಬೇಕೋ ವ್ಯವಸ್ಥೆಯನ್ನೆಲ್ಲ ಮಾಡಿಸುವ ಭಗವಂತನ ರೂಪಕ್ಕೆ, ಅದಕ್ಕೆ ಧರ್ಮ ಅಂತ ಹೆಸರು ಅಂತ ಕಾಟಕೋಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಇದು ವಿಶೇಷ ನೋಡಿ. ನಾನು ಸುಮ್ಮನೆ ಹೇಳ್ತೇನೆ, ದಾಸರ ಅನುಗ್ರಹ ನಮ್ಮ ಮೇಲೆ ಎಷ್ಟಿದೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಇದು ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಸ್ಮಾತ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಇದು ವೇದ ಅಲ್ವಾ? ಇದನ್ನು ಪುರಂದರದಾಸರು ಹಂಗೇ ಕನ್ನಡೀಕರಿಸ್ತಾರೆ. ಚಂದಿರನಿಗೊಂದು ಕ್ಷಣ ನಿಂದಿರಲಿಕ್ಕಿಂಬಿಲ್ಲ, ಇಂದ್ರಾದಿಗಳಿಗೆ ಕುಳ್ಳಿರಲಿಕ್ಕೆ ಹೊತ್ತಿಲ್ಲ, ಒಂದು ಕ್ಷಣವಾದರೂ ಸೂರ್ಯಾದಿಗಳಿಗೆ ನಿಂದು ತುರಿಸಿಕೊಳ್ಳಲು ಹೊತ್ತಿಲ್ಲ. ಪುರಂದರ ವಿಠ್ಠಲರಾಯ ಕಟ್ಟರಸು ಕಾಣಿರೋ. ಈ ಕಟ್ಟರಸು ಅನ್ನುವುದೇ ಧರ್ಮ ಅಂತ ಹೇಳಿದ್ರು. ಅವ್ರು ಯಾವುದನ್ನ ಕಟ್ಟರಸು ಅಂತ ಪುರಂದರದಾಸರು ಹೇಳಿದ್ದಾರೋ, ಕಟ್ಟರಸು ಅವ ಧರ್ಮ. ಅದನ್ನೇ ಇಲ್ಲಿ ಪೂರ್ತಿ ಹೇಳಿದ್ರು. ಈ ವೇದವನ್ನೇ ಕನ್ನಡೀಕರಿಸಿದ್ರು ಪುರಂದರದಾಸರು. ಇದನ್ನ ನಾವು ತಿಳಿದುಕೊಳ್ಳಬೇಕು ಅಂತ. ಅದಕ್ಕೋಸ್ಕರವಾಗಿ ಧರ್ಮ ಅಸ್ತಂನಯತಿ, ಬ್ರಹ್ಮ ಅಸ್ತಂನಯತಿ ಅನ್ನೋದೇ ಧರ್ಮಂ ಅಸ್ತಂನಯತಿ ಅಂತ ಹೇಳಿದ್. ಯಾಕೆ ಅಂದ್ರೆ, ಯಾರೂ ಲೋಕದಲ್ಲಿ ಸ್ವತಂತ್ರರಲ್ಲ. ಋಷಿಗಳು ಈಗ ಅರ್ಘ್ಯ ಕೊಡುತ್ತಿದ್ದಾರೆ ಅಂದ್ರೆ ಅವರೊಳಗೆ ನಿಂತು ಅರ್ಘ್ಯ ಕೊಡಿಸ್ತಿರುವವ ಭಗವಂತ ಮುಖ್ಯ ಪ್ರಾಣ ದೇವರ ಮುಖೇನವಾಗಿ. ಅವರೆಲ್ಲರೂ ಕೂಡ ಬೊಂಬೆಗಳು, ಒಳಗೆ ನಿಂತು ನಡೆಸ್ತಿರುವವ ದೇವರೇ. ಅವರ ಯೋಗ್ಯತಾನುಸಾರವಾಗಿ ಅವರಿಂದ ಎಲ್ಲ ಕೆಲಸ ಮಾಡಿಸ್ತಾನೆ ಅಂತ. ಅದಕ್ಕೆ ನಮ್ಮ ಸ್ವಾಮಿಗಳು ಯಾವಾಗಲೂ ಹೇಳೋರು, ಅದಕ್ಕೆ ವಿದ್ಯುತ್ ಶಕ್ತಿಯನ್ನ ನೋಡಿದಾಗ ದೇವರನ್ನ ಜ್ಞಾಪಿಸ್ಕೊಳ್ರಿ. ಎಲ್ಲ ವಸ್ತುಗಳಿವೆ ಇಲ್ಲಿ. ಫ್ಯಾನು ತಿರುಗತ್ತೆ, ಲೈಟು ಬೆಳಕು ಕೊಡುತ್ತೆ, AC ಗಾಳಿ ಕೊಡುತ್ತದೆ, ಫ್ರಿಡ್ಜು ತಣ್ಣಗಿಡುತ್ತದೆ, ಹೀಟರು ಬಿಸಿ ಕೊಡುತ್ತೆ, ಎಲ್ಲವೂ ಸರಿ. ಮೊಬೈಲು ಚಾರ್ಜಿಗೆ ಆಗತ್ತೆ, ಎಲ್ಲ ಸರಿ. ಒಂದು ಸತಿ ವಿದ್ಯುತ್ ಶಕ್ತಿ ಹೋಗಿಬಿಡ್ತು ಅಂದ್ರೆ ಯಾವುದು ಕೆಲಸ ಮಾಡುವುದಿಲ್ಲ. ಯದ್ಯಪಿ ಆ ವಸ್ತುವಿನದೇ ಯೋಗ್ಯತೆ ಅದು. ಫ್ಯಾನ್ ಇದೆಯಲ್ಲ, ಅದು ತಿರುಗುವುದು ಅನ್ನುವುದು ಅದರದೇ ಮೆಕ್ಯಾನಿಸಮ್. ಆದ್ರೆ ಅದು ತಿರುಗಲಿಕ್ಕೆ ಬೇಕಾದ ಶಕ್ತಿ ವಿದ್ಯುತ್ ಶಕ್ತಿಯಿಂದ ಬರಬೇಕಾಗ್ತದೆ. ವಿದ್ಯುತ್ ಶಕ್ತಿ ಇಲ್ಲ ಅಂದ್ರೆ ಯಾವುದು ಕೆಲಸ ಮಾಡುವುದಿಲ್ಲ. ವಿದ್ಯುತ್ ಶಕ್ತಿ ಇಲ್ಲ ಅಂದ್ರೆ ಎಲ್ಲವೂ ಕೂಡ ವ್ಯರ್ಥ ಅಂತಲೇ ಅರ್ಥ. ವಿದ್ಯುತ್ ಶಕ್ತಿವಿನ ಕೆಲಸವನ್ನ ಸ್ವಾಮಿ ಮಾಡುತ್ತಾನೆ. ಒಳಗಿನಿಂದ ನಿಂತು ಅವಕ್ಕೆ ಪ್ರೇರಣೆ ಮಾಡುತ್ತಾನೆ, ಅವರಿಗೆ ಶಕ್ತಿಯನ್ನ ಕೊಡುತ್ತಾನೆ, ಅವರಿಗೆಲ್ಲ ಕೆಲಸ ಮಾಡುತ್ತಾನೆ. ಅದಕ್ಕೆ ವಿದ್ಯುತ್ ಶಕ್ತಿಯನ್ನು ನೋಡಿದಾಗ ಧರ್ಮ ಅನ್ನುವ ಭಗವಂತನ ರೂಪವನ್ನ ಜ್ಞಾಪಿಸ್ಕೊಳ್ರಿ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಏನು ಕಾಲಕ್ಕೆ ಸರಿಯಾಗಿ ನಡೀತಿದೆ ಅದು ಧರ್ಮನಾಮಕನಾದ ಭಗವಂತನಿಂದ ನಡೀತಾ ಇರೋದು. ಅದಕ್ಕೆ ಇಲ್ಲಿ ಸೂರ್ಯ ಅಸ್ತಮಾನವಾಗ್ತದೆ,
ಸೂರ್ಯ ಉದಯಿಸ್ತಾನೆ. ಅದಕ್ಕೆ ಸೂರ್ಯ ಉದಯಿಸುವುದು ಯಾರಿಂದ? ಋಷಿಗಳಿಂದ. ಋಷಿಗಳ ಒಳಗೆ ನಿಂತು ಭಗವಂತ ಅವರ ಕೈಯಲ್ಲಿ ಎಲ್ಲ ಪುಣ್ಯ ಕಾರ್ಯಗಳನ್ನ ಮಾಡಿಸಿ ಅರ್ಘ್ಯಾದಿಗಳನ್ನ ಕೊಡಿಸಿ ವಾಲಿಕಿಲ್ಯರ ಮುಖೇನವಾಗಿ ತಾನೇ ನೀರಿನಲ್ಲಿ ನಿಂತು ತಾನೇ ನೀರಿನಲ್ಲಿ ವಜ್ರಾಯುಧದಂತೆ ಆ ಮಂದೇಹರ ಮೇಲೆ ಎರಗಿ ತಾನೇ ಮಂದೇಹರನ್ನ ದೂರಕ್ಕೆ ಓಡಿಸಿ ಪುಣ್ಯವನ್ನ ಕೊಡಿಸ್ತಾನೆ. ನಿರ್ಲಿಪ್ತನಾಗಿರ್ತಾನೆ. ಸೂರ್ಯನಲ್ಲಿ ನಿಲ್ತಾನೆ, ಬೆಳಗುವ ಶಕ್ತಿಯನ್ನ ಕೊಡ್ತಾನೆ, ಬೆಳಗಿಸ್ತಾನೆ, ಅವನಿಗೆ ಪುಣ್ಯ ಪ್ರಾಪ್ತಿಯಾಗುವಂತೆ ಮಾಡ್ತಾನೆ, ತಾನು ನಿರ್ಲಿಪ್ತನಾಗಿ ನಿಲ್ತಾನೆ. ಎಲ್ಲವನ್ನ ಭಗವಂತ ಮಾಡುತ್ತಾನೆ, ಮಾಡಿಸ್ತಾನೆ. ಅವರಲ್ಲಿರುವಂತ ಶಕ್ತಿ ಪ್ರಕಟವಾಗುವಂತೆ ಮಾಡುತ್ತಾನೆ, ಅದರ ಪುಣ್ಯವನ್ನ ಅವರು ಉಣ್ಣುವಂತೆ ಮಾಡುತ್ತಾನೆ, ತಾನು ನಿರ್ಲಿಪ್ತನಾಗಿ ನಿಲ್ತಾನೆ. ಅದು ಧರ್ಮ ಅನ್ನುವ ರೂಪ. ಸರಿಯಾದ ಸಮಯಕ್ಕೆ ನಾವು ಎಲ್ಲ ಕೆಲಸವನ್ನ ಮಾಡಬೇಕು ಅಂತ ಎಲ್ಲ ದೇವತೆಗಳೊಳಗೆ ನಿಂತು ಪ್ರೇರಣೆ ಮಾಡ್ತಕ್ಕಂಥ ಭಗವಂತನ ರೂಪ ಅದು ಧರ್ಮ. ಅದಕ್ಕೆ ಇಲ್ಲಿ ಧರ್ಮ ಅಸ್ತಂನಯತಿ, ಎಲ್ಲವೂ ಕೂಡ ಧರ್ಮ. ಅದಕ್ಕೆ ನಮ್ಮಲ್ಲಿ ಯಮಧರ್ಮ ಅಂತ ಕರೆದಿರೋದು. ಯಮದೇವರಿಗೆ ಯಮಧರ್ಮ ಅಂತ ಯಾಕೆ? ಯಮದೇವರಲ್ಲಿ ಧರ್ಮನಾಮಕನಾದ ಭಗವಂತ ನಿಂತು ನಮ್ಮ ಜೀವನ ಯಾವಾಗ ಕೊನೆಯಾಗಬೇಕು ಅನ್ನುವುದನ್ನು ನಿರ್ಧಾರ ಮಾಡುವ ಭಾವ. ಅವನಿಗೆ ಕಾಲನಾಮಕನಾದ ಭಗವಂತ. ಅದಕ್ಕೆ ಅವನಿಗೆ ಕಾಲ ಅಂತ. ನಮ್ಮಲ್ಲಿ ಕಾಲನ ದೂತರು ಅಂತಿದೆಯಲ್ಲ, ಕಾಲನ ದೂತರಿಗೆ ಏನು ಶಕ್ತಿ? ನಾನು ಹೇಳಿದ್ದೇನೆ ಇಲ್ಲಿ ಒಂದು ಕಾಲದಲ್ಲಿ ನಾವು ಗರುಡ ಪುರಾಣ ಉಪನ್ಯಾಸ ಮಾಡುವಾಗ ಹೇಳಿದ್ದೇನೆ, ಸುಮಾರು ಒಂದು 10 ವರ್ಷದಿಂದ ಇರಬೇಕು. ಅಲ್ಲಿ ನೋಡ್ರಿ, ಅಲ್ಲಿ ಹೇಳುವಾಗ ಒಂದೊಂದು ಸೌರಿಪುರ, ಸೌಮ್ಯಪುರ ಅವೆಲ್ಲ ಪುರಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಬಹುಭೀತಿಪುರ ಎಲ್ಲ ಇದೆ. ಒಂದೊಂದು ಕಡೆ ವೈತರಣಿ ನದಿಯಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ಹಾಕಿ ಬಿಡ್ತಾರೆ. ಇವ 1 ವರ್ಷದೊಳಗೆ ಧರ್ಮಭವನಕ್ಕೆ ಹೋಗ್ಬೇಕು. ಸಂಯಮನೀಪುರ ಇಲ್ಲಿಂದ 13ನೇ ದಿನ ಪ್ರಾರಂಭ ಮಾಡಿದವ ತನ್ನ ಜರ್ನಿಯನ್ನ, ತನ್ನ ಯಾನವನ್ನ ಸರಿಯಾಗಿ ಯಮದೇವರ ಮುಂದೆ ಅವನು 365ನೇ ದಿನ ನಿಂತಿರ್ತಾನಲ್ಲಿ. ಮತ್ತೆ ಇಲ್ಲಿ ನೋಡಿದ್ರೆ ಲಕ್ಷಾಂತರ ವರ್ಷ ಹಾಕಿಬಿಟ್ರು, ಕೋಟ್ಯಾಂತರ ವರ್ಷ ಮಂಜೂಷ ನಗರದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಹೆಂಗಿದು? ಅದಕ್ಕೆ ವಾದಿರಾಜರು ಕೊಟ್ಟಂತ ಉತ್ತರವನ್ನ ಇಲ್ಲಿ ನೋಡ್ಕೊಳ್ಬೇಕು. ಅದಕ್ಕೆ ಅವರಿಗೆ ಕಾಲನ ದೂತರು ಅಂತ ಹೆಸರು. ಅವ್ರ ಗಡಿಯಾರದ ಮುಳ್ಳನ್ನ ನಿಲ್ಲಿಸ್ಬಿಡ್ತಾರಂತೆ. ನಮ್ಮನ್ನ ವೈತರಣಿ ನದಿಗೆ ಹಾಕ್ತಾರೆ, ಮಂಜೂಷ ನಗರಕ್ಕೆ ಹಾಕ್ತಾರೆ, ಗಡಿಯಾರದ ಮುಳ್ಳನ್ನು ನಿಲ್ಲಿಸ್ಬಿಡ್ತಾರೆ. 1,00,000 ವರ್ಷ ಆದ್ಮೇಲೆ ಗಡಿಯಾರದ ಮುಳ್ಳು ಮುಂದಕ್ಕೆ ಹೋಗ್ತದೆ. ಲೋಕದ ದೃಷ್ಟಿಯಲ್ಲಿ 1 ಸೆಕೆಂಡೇ, ಆದ್ರೆ ನಮಗದು ಲಕ್ಷಾಂತರ ವರ್ಷ ಆಗಿರ್ತದೆ. ಆ ತಾಕತ್ತನ್ನ ದೇವರವರು ಕೊಟ್ಟಿದ್ದಾನೆ. ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಅಂತ. ನನಗ ಶಕ್ತಿ ಇದ್ದಿದ್ರೆ ಗಡಿಯಾರದ ಮುಳ್ಳು ನಿಲ್ಲಿಸ್ಬಿಡ್ತಿದ್ದೆ. ಪೂರ್ತಿ ಯಕ್ಷ ಪ್ರಶ್ನೆ ಮುಗಿದ ಮೇಲೆ ಗಡಿಯಾರದ ಮುಳ್ಳು ಮುಂದಕ್ಕೆ ಹೋಗೋಂಗ್ ಮಾಡ್ತಿದ್ದೆ. ಆ ಶಕ್ತಿ ದೇವರು ನನಗೆ ಕೊಟ್ಟಿಲ್ಲ, ಮುಗಿಸ್ಬಿಡ್ಬೋದಾಯ್ತು. ಅದಕ್ಕೆ ಅದನ್ನ ನಮಗೆ ಕೊಟ್ಟಿಲ್ಲ. ನೀವು ಬಂದು ಹಿಂಸೆ ಕೊಡೋದೇ ಸಾಕಾಚಾರ್ಯ, ಅವೆಲ್ಲ ಯಾಕೆ ಅಂತ. ಅದಕ್ಕೆ ಭಗವಂತ ಕೊಡೋದಿಲ್ಲ, ಅವರು ಕೊಟ್ಟಿದ್ದಾನೆ ಸ್ವಾಮಿ. ಅದಕ್ಕೆ ನಮ್ಮಲ್ಲಿ ನೋಡ್ರಿ, ನಿಮಗೆ ತುಂಬಾ ದುಃಖ ಆದಾಗ ಕಾಲ ಹೋಗೋದಿಲ್ಲ. ನಿಮ್ಗೆ ಎಲ್ಲಕ್ಕೂ 24 ಗಂಟೆನೇ ಇರೋದು. 25 ಗಂಟೆ ಯಾರಿಗೂ ಇಲ್ಲ. ಸುಖ ಇದ್ದಾಗ ಹಿಂಗ್ ಹೋಗಿ ಬಿಡ್ತದೆ ಸಮಯ. ಅಯ್ಯೋ ಆಚಾರ್ಯ ಹೆಂಗ್ ಹೋಯ್ತು ಟಮ್ಮಿ ಅಂತಲೂ ಗೊತ್ತಾಗ್ಲಿಲ್ಲ ಅಲ್ವಾ? ಟಿವಿ ನೋಡುವಾಗ, ಸೀರಿಯಲ್ ನೋಡುವಾಗ, ಫಿಲಂ ನೋಡುವಾಗ, ಹರಟೆ ಹೊಡೆಯುವಾಗ 5 ನಿಮಿಷ ಹೋಗ್ಬಿಡ್ತು ಅಂತ. ಅದೇ ಉಪನ್ಯಾಸ ಕೇಳುವಾಗ ಅಪ್ಪಿ ತಪ್ಪಿ 7:45 ದಾಟಿ ಬಿಡ್ತು. ನನ್ನನ್ನು ನೋಡ್ತಾರೆ, ಗಡಿಯಾರ ನೋಡ್ತಾರೆ, ನನ್ನನ್ನು ನೋಡ್ತಾರೆ, ಗಡಿಯಾರ ನೋಡ್ತಾರೆ. 7:55 ಆಯ್ತು ಅಂದ್ರೆ ನನ್ನ ಮುಖ ನೋಡೋದಿಲ್ಲ, ಬರೀ ಗಡಿಯಾರ ನೋಡ್ತಾರೆ. 8 ಆಯ್ತು ಅಂದ್ರೆ ಅವರೇ ಎದ್ದೋಗಿ ಬಿಡ್ತಾರೆ. ಈ ಆಚಾರ್ಯ ಹೇಳಿ ಪ್ರಯೋಜನ ಇಲ್ಲ ಅಂತ, ಟೈಮ್ ಹೋಗಲ್ಲ ಅಂತ. ಯಾಕೆ? ಆಸಕ್ತಿ ಇಲ್ಲ. ಯಾವುದರಲ್ಲಿ ನಮಗೆ ಪೂರ್ಣವಾದ ಆಸಕ್ತಿ ಇರ್ತದೆ ಅಲ್ಲಿ ಸಮಯ ಹೋಗುವುದು ಗೊತ್ತಾಗುವುದಿಲ್ಲ. ಎಲ್ಲಿ ನಮಗೆ ಕಷ್ಟ ಕಾಲ ಬರ್ತದೆ ಅಲ್ಲಿ ಸಮಯ ಹೋಗುವುದು ತುಂಬಾ ಹಿಂಸೆ ಆಗಿ ಬಿಡ್ತದೆ. ಒಂದೊಂದು ಕ್ಷಣ ಒಂದೊಂದು ಯುಗದಂತೆ ಕಳೆದ ಧರ್ಮರಾಜ ಅಂತೆಲ್ಲ ಅಲ್ಲಿ ಮಹಾಭಾರತದಲ್ಲಿ ಹೇಳ್ತಾರಲ್ಲ, ಅದು ಯಾಕೆ ಅಂದ್ರೆ ಇದಕ್ಕೋಸ್ಕರ. ಕಾಲನಾಮಕನಾಗಿರ್ತಕ್ಕಂಥ ಭಗವಂತ ಅಲ್ಲಿ ಸಮಯವನ್ನ ಬೇಗ ಹೋಗದಂತೆ ಮಾಡ್ತಾನೆ, ಇಲ್ಲಿ ಹೋಗುವಂತೆ ಮಾಡ್ತಾನೆ. ಅದಕ್ಕೆ ಅವನಿಗೆ ಧರ್ಮ ಅಂತ ಹೆಸರು ಅಂತ. ಇದನ್ನ ತಿಳಿಯಬೇಕು ಅನ್ನುವುದಕ್ಕೆ ಇಷ್ಟೊಂದು ವಿವರಣೆಯನ್ನ ಕೊಟ್ಟದ್ದು. ಆ ಕಾರಣಕ್ಕೋಸ್ಕರವಾಗಿ ಪ್ರತಿಚಕ್ಷ್ವ ವಿಚಕ್ಷ್ವೇಂದ್ರಸ್ಯ ಸೋಮ ಜಾಗೃತಂ ರಕ್ಷೋಭ್ಯೋ ವಧಂ ಅಸ್ಕಥಂ, ಅದಕ್ಕೆ ಅಸ್ಯತಂ 2 ಹೇಳಿದ್ದಾರೆ. ಅನುಶೀನ ಅಶನಂ ಯಾತುಮದ್ಭ್ಯ ಅಂತ ಒಂದು ಮಾತಿದೆ. ಇದು 3 ಬಾರಿ ಹೇಳಿಕೊಳ್ಳ್ರಿ. ಪ್ರತಿಚಕ್ಷ್ವ ವಿಚಕ್ಷ್ವೇಂದ್ರಸ್ಯ ಸೋಮ ಜಾಗೃತಂ. ನೋಡಿ, ಇಲ್ಲಿ ವಧಿಸುವಂತ ಅಸ್ತ್ರವೂ ಅವನೇ, ವಧಿಸುವವನು ಅವನೇ. ಋಷಿಯಲ್ಲಿದ್ದು ಋಷಿಗಳಿಗೆ ಜ್ಞಾನ ಕೊಟ್ಟವನು ಅವನೇ. ನಮ್ಮಲ್ಲಿದ್ದು ಅರ್ಘ್ಯ ಕೊಡಬೇಕು ಅನ್ನುವ ಮನಸ್ಸನ್ನ ಕೊಟ್ಟವನು ಅವನೇ. ಸಕಾಲಕ್ಕೆ ನಮ್ಮನ್ನ ಏಳುವಂತೆ ಮಾಡಿದವನು ಅವನೇ. ನೀರು ಅವನು ಕೊಟ್ಟದ್ದೇ. ನೀರು ನಾವು ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ಸುಮ್ನೆ ಯಾರೋ ಒಬ್ರು ಮಾಡಿದ್ರಂತೆ. 1 ಹನಿ ನೀರನ್ನ, H2O ಅಲ್ವಾ ನೀರಂದ್ರೆ, ಕೆಮಿಕಲ್ ಫಾರ್ಮುಲಾ. H2O 2 ಹೈಡ್ರೋಜನ್ 1 ಆಕ್ಸಿಜನ್ ಹಾಕಿದ್ರೆ ನೀರಾಗ್ತದೆ ಅಂತ. ನೋಡಿ ವಿಶೇಷ ನೋಡ್ರಿ, ಹೈಡ್ರೋಜನ್ ಕಣ್ಣಿಗೆ ಕಾಣುವುದಿಲ್ಲ, ಹೌದಾ? ಹೈಡ್ರೋಜನ್ ಇಲ್ಲೇ ಕಣ್ಣಿಗೆ ಕಾಣುವುದಿಲ್ಲ, ಆಕ್ಸಿಜನ್ನು ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣಿಗೆ ಕಾಣದ 2 ವಸ್ತು ಒತ್ತಟ್ಟಿಗೆ ಸೇರಿದ್ರೆ ಕಣ್ಣಿಗೆ ಕಾಣುವ ಒಂದು ವಸ್ತು ಆಗ್ತದೆ. ಹೆಂಗಿದು?
ಇದು ಸೃಷ್ಟಿಗೆ ವಿರುದ್ಧ ಅಲ್ವಾ? ಕಣ್ಣಿಗೆ ಕಾಣದ ಒಂದು ವಸ್ತು ಇನ್ನೊಂದು ಕಣ್ಣಿಗೆ ಕಾಣದ ಒಂದು ವಸ್ತುವಿನ ಜೊತೆಗೆ ಸೇರಿದ್ರೆ ಕಣ್ಣಿಗೆ ಕಾಣದ ವಸ್ತುವೇ ಆಗಬೇಕಲ್ವಾ? ಹಾಗಲ್ಲ. ಹೈಡ್ರೋಜನ್ ಕಣ್ಣಿಗೆ ಕಾಣುವುದಿಲ್ಲ, ಆಕ್ಸಿಜನ್ ಕಣ್ಣಿಗೆ ಕಾಣುವುದಿಲ್ಲ. ಅವೆರಡು ಒಟ್ಟಿಗೆ ಸೇರಿದ್ರೆ ನೀರು ಕಣ್ಣಿಗೆ ಕಾಣುತ್ತದೆ. ಇದು ಭಗವಂತನ ಮಹಿಮೆ. ಅವರು ಕೇಳುವಾಗ ಇಟ್ ಇಸ್ ನ್ಯಾಚುರಲ್ ಅಂತಾರೆ ಸೈನ್ಸ್ ಅಲ್ಲಿ. ಅದು ನ್ಯಾಚುರಲ್ ಅಲ್ಲ. ಪ್ರಪಂಚದಲ್ಲಿ ಯಾವುದೂ ಸಹಜವಾಗಿ ಆಗುವುದಿಲ್ಲ. ಮಾಡುವವ ಒಬ್ಬ ಬೇಕು, ಯಜಮಾನನಾಗಿ ನಿಂತು. ಅವನನ್ನೇ ಧರ್ಮ ಅಂತ ಕರೆದದ್ದು. ಅದಕ್ಕೆ ಇಷ್ಟೆಲ್ಲ ನಾನು ವಿವರಣೆ ಕೊಡ್ತಾ ಇದ್ದೇನೆ. ಅದಕ್ಕೋಸ್ಕರ ಇವೆಲ್ಲ ಚಿಂತನೆ ಮಾಡ್ಬೇಕು. ಅಹಂಕಾರ ಬರುವುದಿಲ್ಲ ಮನುಷ್ಯನಿಗೆ. ಧರ್ಮ ಅನ್ನುವಂತ ಭಗವಂತನ ಚಿಂತನೆಯನ್ನು ಯಾರು ಮಾಡ್ತಾರೆ ಅವನಿಗೆ ಅಹಂಕಾರ ಬರುವುದಿಲ್ಲ. ನಾನು ಏನೂ ಮಾಡಿಲ್ಲ ಅನ್ನುವುದು ನಮಗೆ ಅರ್ಥವಾಗಬೇಕಾದ್ರೆ ಧರ್ಮನಾಮಕನಾದ ಭಗವಂತನನ್ನ ನಾವು ಚಿಂತನೆ ಮಾಡಬೇಕು. ನೀರು ಅದಕ್ಕೆ ಹೇಳಿದ್ದು, ಒಂದು ತೊಟ್ಟು ನೀರನ್ನ ಸೃಷ್ಟಿ ಮಾಡೋಣ ಲ್ಯಾಬ್ ಅಲ್ಲಿ ಅಂತ ಹೋದ್ರೆ, ನಾನು ಹೇಳ್ತಿರೋದು 62ನೇ ಇಸ್ವಿಯ ಕತೆ. ಆ ಕಾಲಕ್ಕೆ 10 ಲಕ್ಷ ರೂಪಾಯಿ ಆಗಿತ್ತಂತೆ ಒಂದು ಹನಿ ನೀರು ಸೃಷ್ಟಿ ಆಗಬೇಕಾದ್ರೆ. 62ನೇ ಇಸ್ವಿನಲ್ಲಿ 10 ಲಕ್ಷ ಅಂದ್ರೆ ನೋಡ್ಕೊಳ್ರಿ ಎಷ್ಟು ನೀರು ನಾವು ಕುಡಿತಾ ಇದ್ದೇವೆ, ಎಷ್ಟು ನೀರನ್ನ ಚೆಲ್ತಾ ಇದ್ದೇವೆ. ಸ್ನಾನಕ್ಕೆ ಎಷ್ಟು, ಕಾರ್ ತೊಳಿಲಿಕ್ಕೆ ಎಷ್ಟು, ಗಾಡಿ ತೊಳಿಲಿಕ್ಕೆ ಎಷ್ಟು. ಆ ತರ ಏನಾದ್ರು ನೀರಿಗೆ ಚಾರ್ಜ್ ಮಾಡಿಬಿಟ್ಟಿದ್ರೆ ದೇವರು ನಮ್ ಕತೆ ಏನು? ನೀರೊಂದನ್ನ ಭರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಜೀವಮಾನ ಎಲ್ಲ ದುಡಿದ್ರು ಕೂಡ ಒಂದ್ ಹನಿ ನೀರು ಸಿಗ್ತಿರ್ಲಿಲ್ಲ. ಭಗವಂತ ಎಂಥ ಕರುಣಾಶಾಲಿ. ಯಥೇಚ್ಛವಾಗಿ ಮಳೆಯನ್ನ ಸುರಿಸಿ ನೀರು ನಮಗೆ ದೊರಕುವಂತೆ, ನಮ್ಮ ಮನೆ ಬಾಗಿಲಿಗೆ ಬರುವಂತೆ ಮಾಡ್ತಾನೆ. ಅಂತರ್ಗಂಗೆಯಾಗಿದ್ದು ಒಳಗಿನಿಂದ ಗಂಗೆ ಉಕ್ಕಿ ಬರುವಂತೆ ಮಾಡ್ತಾನೆ. ಎಲ್ಲಿದ್ರು ನೀರು ನಿಮಗೆ ಸಕಾಲಕ್ಕೆ ಸರಿಯಾಗಿ ಒದಗುವಂತೆ ಮಾಡ್ತಾನಲ್ಲ. ಭಗವಂತನ ಕರುಣೆ ಎಷ್ಟು ಮಟ್ಟಿಗಿದೆ, ಏನು ಕರುಣಾನಿಧಿ ಸ್ವಾಮಿಯವ. ಇದನ್ನು ತಿಳಿಬೇಕು. ಅವನನ್ನ ಧರ್ಮ ಅಂತ ಕರೆದದ್ದು. ಅದಕ್ಕೆ ನೀರಿನಲ್ಲಿರುವವನು ನೀನೆ, ನನ್ನಲ್ಲಿರುವವನು ನೀನೆ, ನೀನೇ ನನ್ನಲ್ಲಿ ನಿಂತು ನಿನ್ನದೇ ರೂಪವಿರುವಂತಹ ನೀರಿನಲ್ಲಿ ಆಪೋ ನಾಮಕನಾದ ರೂಪ ಗಂಗಾ ಅಂತ ಭಗವಂತನದೊಂದು ರೂಪ ಇದೆ. ಅದಕ್ಕೆ ತೀರ್ಥಪಾದ ಅಂತ ಕರೀತಾರೆ. ಅದು ಎಲ್ಲ ತೀರ್ಥಗಳಲ್ಲೂ ತೀರ್ಥಪಾದ ನಾಮಕನಾದ ಭಗವಂತ ಇರ್ತಾನೆ. ಅವನೇ ಇರ್ತಾನೆ, ಒಳಗಿನಿಂದ ಅವನೇ ನಿಲ್ತಾನೆ. ಅವನೇ ನಾಲಿಗೆಯಲ್ಲಿ ನಿಂತು ಮಂತ್ರ ಹೇಳಿಸ್ತಾನೆ. ಅವನನ್ನು ಅವನೇ ಉಪಾಸನೆ ಮಾಡಿಕೊಳ್ಳುತ್ತಾನೆ. ಅವನೇ ಅರ್ಘ್ಯ ಕೊಡಿಸ್ಕೊಡುತ್ತಾನೆ. ಮಂದೇಹರನ್ನ ಅವನೇ ವಜ್ರವಾಗಿ ನಿಂತು, ವಜ್ರಾಯುಧವಾಗಿ ನಿಂತು ಅವರನ್ನ ಒಳಗಿನಿಂದಲೂ ಕೊಲ್ತಾನೆ, ಹೊರಗಿನಿಂದಲೂ ಕೊಲ್ತಾನೆ. ಅದಕ್ಕೆ ಎಲ್ಲವನ್ನ ಮಾಡುವ ಅವನೇ ಅಂತ. ಪ್ರತಿಚಕ್ಷ್ವ ವಿಚಕ್ಷ್ವೇಂದ್ರಶ್ಚ ಸೋಮ ಜಾಗೃತಂ ರಕ್ಷೋಭ್ಯೋ ವಧಂ ಅಸ್ಯತಂ ಅನಿಶಂ ಯಾತು ಮದ್ಭ್ಯ ಇದನ್ನ ಹೇಳ್ತಾ ಇರೋದು. ಅದಕ್ಕೋಸ್ಕರ ಅಹಂಕಾರ ನನಗೆ ಬರದೇ ಹೋಗಲಿ. ಅದಕ್ಕೆ ನನ್ನ ಹೃದಯದಿಂದ ಹೊರಟಂತ ಈ ಶಕ್ತಿ ಇದೆಯಲ್ಲ, ಉತ್ತಿಷ್ಟ ದೇವಿ ಸ್ಥಾತವ್ಯಂ ಪ್ರವಿಶ್ಯಂ ಹೃದಯಂ ಮಮ. ಅದಕ್ಕೆ ಹಿಂಗ್ ತೋರಿಸ್ಬಿಟ್ಟು ಹಿಂಗ್ ಮಾಡ್ಕೊಳ್ರಿ ಅಂತಾರೆ. ಅದು ಯಾಕೆ ತೋರಿಸಿ ಅಂದ್ರು, ಯಾಕೆ ಮಾಡ್ಕೊಳ್ರಿ ಅಂತೂ ಏನಿಲ್ಲ. ಇದು ಚಿಂತನೆ. ನನ್ನ ಹೃದಯದಿಂದ ಹೊರಟಂತಹ ಈ ಶಕ್ತಿ ಇದೆಯಲ್ಲ, ಈ ಮಂತ್ರದ ಶಕ್ತಿ, ಭಗವದ್ ರೂಪ, ಅದು ಹೋಗಿ ಇವೆಲ್ಲ ಕೆಲಸವನ್ನ ಮಾಡಿದೆ ಅನ್ನುವಂತಹ ಜ್ಞಾನದೊಂದಿಗೆ ಮತ್ತೆ ಅದು ಹಿಂತಿರುಗಿ ನನ್ನ ಹೃದಯದಲ್ಲಿ ಬಂದು ನೆಲೆಸಲಿ. ಅವ ನೆಲೆಸಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಯಾವುದೇ ವಿದ್ಯೆ ನಮಗೆ ಹೃದ್ಗತವಾದರೆ ಮಾತ್ರ ನಿಲ್ತದೆ, ಕಂಠಗತವಾದ್ರೆ ನಿಲ್ಲುವುದಿಲ್ಲ. ಬಾಯಿಪಾಠ ಮಾಡಿದ್ದು ನಿಲ್ತದ ನಿಮಗೆ? ಎಷ್ಟೋ ಜನ ಬಾಯಿಪಾಠ ಮಾಡಿದ್ದೀರಿ, ಮಧ್ಯದಲ್ಲಿ ಏನಾದ್ರೂ ಒಂದಕ್ಷರ ವ್ಯತ್ಯಾಸ ಆಗಿಬಿಟ್ರೆ ಏನಾಗುತ್ತೆ? ತಿರ್ಗ ಮೊದಲಿಂದ ಸುತ್ತಾ ಇದು. ವಿಷ್ಣು ಸಹಸ್ರನಾಮ ಬಾಯಿಪಾಠ ಮಾಡಿರ್ತೀರಿ, ವಾಯುಸ್ತುತಿ ಬಾಯಿಪಾಠ ಮಾಡಿರ್ತೀರಿ. ಸುಮಾರು ಜನ ಮಧ್ಯದಲ್ಲಿ ಎಲ್ಲಾದ್ರೂ ಒಂದಕ್ಷರ ವ್ಯತ್ಯಾಸ ಆಯ್ತು, ಜ್ಞಾಪಕ ಬರಲಿಲ್ಲ, ಕಾಲ್ ನೋಡೋದು, ಕೈ ನೋಡೋದು, ಮುಖ ನೋಡೋದು, ಮೇಲ್ ನೋಡೋದು, ಕೆಳಗ್ ನೋಡೋದು ಬರಲ್ಲ, ತಲೆ ತಿರ್ಸ್ಕೊಂಡ್ರು ಅಷ್ಟೇ. ಅದೇ ಹೃದಯ ಕೀಳದಿರ್ತದೆ. ನೀವು ಅವನನ್ನ ಮಲಗಿದ್ದಾಗ ಹಿಂಗೆ ಎಬ್ಸಿದ್ರು ಕೂಡ ಅವನು ಹೇಳ್ತಾನೆ. ಅದಕ್ಕೆ ಹೃದ್ಗತವಾಗಬೇಕು, ವಿದ್ಯೆ ಹೃದ್ಗತವಾಗಬೇಕು. ಇದನ್ನ ಇಲ್ಲಿ ಹೇಳ್ತಾ ಇರೋದು. ಸ್ವಾಮಿ, ಯಾವ ಜ್ಞಾನ ಇವತ್ತು ನನಗಿಲ್ಲಿಂದ ಪ್ರಾಪ್ತವಾಗಿದೆಯೋ, ಉತ್ತಿಷ್ಟ ದೇವಿ ಸ್ಥಾತವ್ಯಂ, ಲಕ್ಷ್ಮಿ ಇಂಥ ಜ್ಞಾನಕ್ಕೆ ನನ್ನ ಹೃದಯದಿಂದ ಹೊರಟಿರುವಂತ ಈ ಜ್ಞಾನ ಏನಿದೆಯಲ್ಲ, ಈ ಜ್ಞಾನ ಆ ಮಂದೇಹರೆಲ್ಲರನ್ನ ಕೊಂದು ಅಲ್ಲೆಲ್ಲವೂ ಕೂಡ ಸ್ವಚ್ಛ ಮಾಡಿ ಸೂರ್ಯನ ಯಾನಕ್ಕೆ ಪ್ರತಿಕೂಲವಾಗಿರ್ತಕ್ಕಂಥದ್ದನ್ನ ನಿವಾರಣೆ ಮಾಡಿ ಅಲ್ಲಿ ಅನುಕೂಲವನ್ನ ಮಾಡಿಕೊಟ್ಟದ್ದು ಅನ್ನುವ ಜ್ಞಾನ ಇದೆಯಲ್ಲ, ಆ ಜ್ಞಾನದೊಂದಿಗೆ ಬಂದು ನನ್ನ ಹೃದಯವನ್ನ ಸೇರು. ಈ ಜ್ಞಾನ ನನ್ನ ಹೃದಯದಲ್ಲಿ ಶಾಶ್ವತವಾಗಿರಲಿ. ಸೂರ್ಯೇಣ ಅಭ್ಯುದಿತೋ ಯಶ್ಚ ಬ್ರಹ್ಮಚಾರಿ ಭವತ್ಯುತ ತಥೋ ಸೂರ್ಯಾಭಿ ನಿರ್ಮುಕ್ತ. ಸೂರ್ಯನಿಂದ ಹೊರಟಂತಹ ಶಕ್ತಿ ನನ್ನಲ್ಲಿ ಪ್ರವೇಶ ಮಾಡಿ ನನ್ನಲ್ಲಿ ಎಲ್ಲ ವ್ಯಾಪಾರವನ್ನ ಮುಗಿಸಿ ಕಡೆಗೆ ನಾನು ಹೋದ ಮೇಲೆ ಸೂರ್ಯನಲ್ಲಿ ಹೋಗ್ತದೆ. ಯಾಕೆಂದ್ರೆ ಸೂರ್ಯನ ಯಾನದಲ್ಲಿ ಹೋದವನಿಗೆ, ಸೂರ್ಯ ಲೋಕಕ್ಕೆ ಹೋದವನಿಗೆ ಮತ್ತೆ ಅವನಿಗೆ ಹುಟ್ಟಿಲ್ಲ. ಚಂದ್ರನ ಲೋಕಕ್ಕೆ ಹೋದವನಿಗೆ ಹುಟ್ಟಿದೆ, ಸೂರ್ಯನ ಲೋಕಕ್ಕೆ ಹೋದವನಿಗೆ ಹುಟ್ಟಿಲ್ಲ. ಅದಕ್ಕೆ ನ್ಯಾಸಾದೇವ ನಿರಂಕುಶೇಶ್ವರದಯ ನಿರ್ಲೂನ ಮಯಾನ್ಮಯ ಹರ್ತಾನುಗ್ರಹ ಲಬ್ಧ ಮಧ್ಯದ ಮನಿದ್ವಾರ ಬಹಿರ್ನಿರ್ಗತ. ಬ್ರಹ್ಮರಂಧ್ರದಿಂದ ಅವ ದೇಹವನ್ನ ತ್ಯಾಗ ಮಾಡಿದ, ತನ್ನ ಇಂದ್ರಿಯಗಳ ಶಕ್ತಿಯನ್ನೆಲ್ಲ ತೆಗೆದ, ಮನಸ್ಸಲ್ಲಿಟ್ಟ, ಮನಸ್ಸಿನ ಶಕ್ತಿಯನ್ನೆಲ್ಲ ತೆಗೆದ, ಅವನು ಅದನ್ನ ಬುದ್ಧಿ ತತ್ವದಲ್ಲಿಟ್ಟ, ತನ್ನ ಎಲ್ಲ ಇಂದ್ರಿಯಗಳ ಶಕ್ತಿಯನ್ನು ಕ್ರೋಢೀಕರಿಸಿ ಪ್ರಾಣದೇವರ ಕಾಲಲ್ಲಿಟ್ಟ. ಪ್ರಾಣದೇವರು ಪಾದದಲ್ಲಿ ಅವನನ್ನು ಹೊತ್ತು ಆ ಜೀವನ ಜೊತೆಗೆ ಅದನ್ನು ಎತ್ತಿ ಅವನನ್ನು ಹೆಗಲ ಮೇಲೆ ಕುಡಿಸ್ಕೊಡ್ತಾರೆ. ಲಕ್ಷ್ಮಣ ದೇವರನ್ನ ಕುಡಿಸಿಕೊಂಡಂತೆ
ಅಲ್ವಾ? ಇಲ್ಲ ಅಂದ್ರೆ ಕೈಯಲ್ಲಿ ಹಿಡ್ಕೋತಾರೆ. ಅವರ ಯೋಗ್ಯತಾನುಸಾರವಾಗಿ ನಮ್ಮ ಬಿಂಬರೂಪಿಯಾದ ಭಗವಂತನನ್ನ ಬಲಹೆಗಲ ಮೇಲೆ ಕೂಡಿಸಿಕೊಂಡು ಇಲ್ಲಿ ಏನು ಬ್ರಹ್ಮರಂಧ್ರ ಅಂತ ಹೇಳ್ತೇವೆ ಅದನ್ನ ಭೇದಿಸಿಕೊಂಡು ಹೋಗಿಬಿಡ್ತಾರೆ. ನ್ಯಾಸ ದೇವ ನಿರಾಂಕುಶೇಶ್ವರದಯ ನಿರ್ಲೂನ ಮಾಯಾನ್ಮಯ ಅರ್ಥಾನುಗ್ರಹ ಲಬ್ಧ ಮಧ್ಯದ ಮನಿದ್ವಾರ ಬಹಿರ್ನಿರ್ಗತ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಮೊದಲು ಸೂರ್ಯಲೋಕಕ್ಕೆ ಹೋದವಿ, ನಾವು ಹುಟ್ಟಿ ಬರುವುದಿಲ್ಲ. ಇಲ್ಲಿಂದ ಹೋಗುವವರು ಅರ್ಚನಾದಿಗತಿ ಅಂತ ಕರೀತಾರೆ. 3 ಗತಿ ಇದೆ. ಮೊದಲನೇದು ನರಕಾದಿಗತಿ. ನಾವೆಲ್ಲ ಹೋಗೋದು ಅಲ್ಲೇ, ಆದ್ರಿಂದ ನಾವು ಅದನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ನಾವು ಹೋಗೋದೇ ನರಕಕ್ಕೆ. ನರಕಾದಿಗತಿ ಅಂತ, ನರಕಾದಿಗತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಯಾತನಾ ಶರೀರದಿಂದ. ಸ್ವರ್ಗಾದಿಗತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಭೋಗ ಶರೀರದಿಂದ. ಅರ್ಚನಾದಿಗತಿ ಅಂತ ಒಂದಿದೆ, ಸೂರ್ಯನ ಲೋಕಕ್ಕೆ ಹೋಗುವ ದಾರಿ. ಒಮ್ಮೆ ಅದು ಸೂರ್ಯನ ಲೋಕಕ್ಕೆ ಮುಟ್ಟಿಸಿ ಬಿಡ್ತು, ಅವ ಮತ್ತೆ ಹುಟ್ಟಿ ಬರುವುದಿಲ್ಲ. ಅದು ಕೊನೆಯದದು. ಚರ್ಮದೇಹ ನಮ್ಮ ಪರೀಕ್ಷಿತ ರಾಜರು ಹೋದಂಗೆ ಭೇಜೆ ಖಗೇಂದ್ರ ಧ್ವಜಪಾದ ಮೂಲ ಮತ್ತವ ಎಂದ್ರಿಗೂ ಹುಟ್ಟಿ ಬರುವುದಿಲ್ಲ. ಅವತಾರ ಮಾಡಿ ಬರ್ತಾನೆ. ಬೇಕಾದ್ರೆ ಭಗವಂತನ ಆಜ್ಞೆ ಇದೆ ಅಂತ ಭಗವಂತನ ಅನುಗ್ರಹವನ್ನ ಶಿರದ ಮೇಲೆ ಹೊತ್ತು ಅವತಾರ ಜನ್ಮವನ್ನ ಹೊತ್ತು ಬರ್ತಾನೆ ಹೊರತು ಭೋಗಕ್ಕಲ್ಲ. ಅದರಲ್ಲಿ ಅವನಿಗೆ ಯಾವ ಪಾಪಲೇಪವೂ ಆಗುವುದಿಲ್ಲ. ಅವನಿಗೆ ಯಾವ ಪಾಪಲೇಪವೂ ಆಗುವುದಿಲ್ಲ. ಸೋತ್ತಮ ದ್ರೋಹದ ಹೊರತು ಅವನಿಗೆ ಯಾವ ಪಾಪಲೇಪವಾಗುವುದಿಲ್ಲ. ಪುಣ್ಯ ಘಟಿಸ್ತದೆ. ಭಗವಂತ ಅವನ ಸಾಧನೆ ಮಾಡ್ಲಿ ಅಂತ ಗಳಿಸ್ಕೊಡ್ತಾನೆ. ಅದು ಬಿಟ್ರಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸೂರ್ಯನ ಕೇಳುವ ಸೂರ್ಯೇಣಾಭ್ಯುತೋ ಯಶ್ಚ ಬ್ರಹ್ಮಚಾರಿ ಭವತ್ಯುತ ಯಥಾ ಸೂರ್ಯಾಭಿರ್ ನಿರ್ಮುಕ್ತ. ಈ ಜ್ಞಾನವನ್ನಿಟ್ಟುಕೊಂಡು ಸೂರ್ಯಾಸ್ತಮಾನದಲ್ಲಿ ಇದನ್ನ ಚಿಂತನೆ ಮಾಡಬೇಕಂತೆ. ಯಾಕಂದ್ರೆ ನಮ್ದು ಅಸ್ತಮಾನವಾಗಬೇಕಲ್ಲ. ಉದಯ ಅಂದ್ರೆ ಹುಟ್ಟುವುದು, ಅಸ್ತಮಾನ ಅಂದ್ರೆ ಮುಳುಗುವುದು, ಮುಳುಗುವುದು ಅಂದ್ರೆ ನಾವು ಸಾಯುವುದನ್ನೇ ನಾವು ಮುಳುಗುವುದು ಅಂತ. ಇಷ್ಟೊಂದು ಚಿಂತನೆಗಳನ್ನ ಸೂರ್ಯ ಅಸ್ತಮಾನದಲ್ಲಿ ಯಾಕೆ ಹೇಳಿದ್ದಾರೆ ಅಂದ್ರೆ, ಮರಣ ಕಾಲದಲ್ಲಿ ಇವೆಲ್ಲ ಚಿಂತನೆಯನ್ನ ಯಾರು ಮಾಡುತ್ತಾನೆ ಅವ ಮತ್ತೆ ಹುಟ್ಟಿ ಬರುವುದಿಲ್ಲ. ಮರಣ ಕಾಲದಲ್ಲಿ ಯಾರಿಗೆ ಈ ಲಯ ಚಿಂತನೆ ಅಂತಲ್ಲ, ಲಯ ಚಿಂತನೆಯ ಒಂದು ಭಾಗ ಯಾರಿಗೆ ಇದು ಬರುವುದಿಲ್ಲ ಅವನು ಮತ್ತೆ ಹುಟ್ಟಿ ಬರಬೇಕಾಗ್ತದೆ ಅನ್ನುವುದಕ್ಕೋಸ್ಕರವಾಗಿ ಇದನ್ನ ಲಯ ಕಾಲದಲ್ಲಿ ಈ ಚಿಂತನೆಯನ್ನ ಹೇಳಿದ್ದಾರೆ. ಅದಕ್ಕೆ ನಿನ್ನೆ ಭಾಗವತದಲ್ಲಿ ಮಹಾಭಾರತದಲ್ಲಿ ನಾನು ಹೇಳುವಾಗ ಹೇಳಿದ್ದು, ಅದಕ್ಕೆ ಯಾವ ಕಾರಣಕ್ಕೂ ಕೂಡ ಸೂರ್ಯಾಸ್ತಮಾನವಾಗುವ ಕಾಲದಲ್ಲಿ ಅರ್ಘ್ಯ ಕೊಡುವಂತಹ ಪ್ರಸಕ್ತಿಯನ್ನ ಅವರು ತಪ್ಪಿಸಿಕೊಳ್ಳಲಿಲ್ಲ. ಅಲ್ಲಿ ಯುದ್ಧ ಮಾಡ್ತಿದ್ದಾರೆ, ಅಲ್ಲಿ ನೀರಿಲ್ಲ. ನೀರು ಇಟ್ಕೊಂಡು ನಮಗೆ ಒಂಚೂರು ಸಿಕ್ಕರೆ ಸಾಕು. ನಮಗೆ ಧರ್ಮ ಕಾರ್ಯ ಬಿಡ್ಲಿಕ್ಕೆ ಒಂಚೂರೇ ಚೂರು ಕಾರಣ ಸಿಕ್ಕರೆ ಸಾಕು. ಎದ್ದಿದ್ದೊಂದು 10 ನಿಮಿಷ ಲೇಟ್ ಆಯ್ತು ಅಂದ್ರೆ ಅವತ್ತೆಲ್ಲ ಬಿಟ್ಬಿಡ್ತಾನೆ. ಅಯ್ಯೋ ಲೇಟ್ ಆಗೋಯ್ತು ಆಚಾರ್ಯ, ಎದ್ದಿದ್ದು ಅದಕ್ಕೆ ಇವತ್ತು ಸ್ನಾನ ಇಲ್ಲ, ಸಂಧ್ಯಾವನ ಇಲ್ಲ, ಏನಿಲ್ಲ. ಊಟ ಮಾತ್ರ ಬಿಡುವುದಿಲ್ಲ. ಅದು ಎಷ್ಟೊತ್ತಿಗೆ ಎದ್ದಿದ್ರು ಪರವಾಗಿಲ್ಲ, ಮೊದಲು ಊಟ ಮಾಡಿ ಬಿಡ್ತಾನೆ. ಇದು ನಮ್ಮ ಕತೆ. ಇದು ಪಾಠ ಬಿಟ್ಟು ಬಿಡ್ತೇವೆ. ನಮ್ಮಲ್ಲಿ ಹಂಗೆ ಇದ್ದಾರೆ ಹುಡುಗರು. 1 ನಿಮಿಷ ಆಚಾರ್ಯ ಬರುವಾಗ ಯಾಕೋ ಎಡಗಾಲಿ ಎಡಗ್ಬಿಡ್ತು, ಅಪಶಕುನ ಅಂತ ಇವತ್ತು ಪಾಠ ಬರೋದು ಬಿಟ್ಬಿಟ್ಟೆ. ಅದೇ ಎಡಗಾಲಿ ಎಡವಿತು ಅನ್ನೋ ಕಾರಣಕ್ಕೆ ಆಫೀಸ್ಗೆ ಹೋಗೋದು ಬಿಟ್ಬಿಡ್ತಾರ? ಬಿಡುವುದಿಲ್ಲ. ಹೋಗುವಾಗಲೇ ಲೆಫ್ಟ್ ರೈಟ್ ಅನ್ಕೊಂಡು ಹೋಗ್ತಾರ? ಇಲ್ಲೋ. ಇದು ಸಮಸ್ಯೆ ಆಗಿರೋದು. ಅಂದ್ರೆ ನಮಗೆ ಪಾಠ ಬಿಡ್ಲಿಕ್ಕೆ ಒಂದು ಕಾರಣ ಬೇಕು, ದೇವರ ಪೂಜೆ ಬಿಡ್ಲಿಕ್ಕೆ ಒಂದು ಕಾರಣ ಬೇಕು. ಅವತ್ತಿದ್ದವರು ಹಾಗಲ್ಲ. ಅವರೆಲ್ಲ ಧರ್ಮಾತ್ಮರು. ಯಾಕೆ ಅಂದ್ರೆ ಜಲಾಭಾವೆ ಮಹಾಮಾರ್ಗೆ ಬಂಧನೆ ತ್ವಶುಚಾವಪಿ ಉಭಯೋ ಸಂಧ್ಯಯೋ ಕಾಲೇ ರಜಸ ವಾರ್ ಅರ್ಘ್ಯಂ ಉತ್ಸೃಜೇತ್ ಅಂತ ಮಹಾಭಾರತ ಹೇಳುತ್ತದೆ. ಅದು ಬೆಳಗ್ಗೆ ಆಗಿರ್ಲಿ ರಾತ್ರಿ ಆಗಿರ್ಲಿ, ಜಲಾಭಾವೆ, ಅಲ್ಲಿ ಜಲ ಇರುವುದಿಲ್ಲ. ಮಹಾಮಾರ್ಗೆ, ಜಲವಿಲ್ಲದ ಮಹಾಮಾರ್ಗದಲ್ಲಿ ಅವರು ಬಂಧನದಲ್ಲಿರ್ಲಿ, ಯುದ್ಧ ಮಾಡ್ತಾ ಇರುವಾಗ ಏನೇ ಇದ್ರು ಕೂಡ ಉಭಯೋ ಸಂಧ್ಯೆಯೋ ಕಾಲೇ, ಉಭಯ ಸಂಧ್ಯೆಗಳ ಕಾಲ ಬಂದಾಗ ರಜಸ, ರಜಸ ಅಂದ್ರೆ ಧೂಳು ಅಂತ ಅರ್ಥ. ಪಕ್ಕದಲ್ಲಿ ಧೂಳನ್ನ ತೆಗೆದುಕೊಳ್ಳೋಣಂತೆ. ಅಲ್ಲಿ ಪಕ್ಕದಲ್ಲಿದ್ದ ಧೂಳನ್ನ ತೆಗೆದುಕೊಂಡು ವಾ ಅರ್ಘ್ಯಂ ಉತ್ಸೃಜೇತ್, ಇದನ್ನೇ ನಾನು ಜಲ ಅಂತ ಪರಿಭಾವಿಸ್ತೇನೆ ಅಂತ ಆ ಧೂಳಿನಲ್ಲೇ ಅರ್ಘ್ಯ ಕೊಟ್ಟು ಬಿಡೋರವರು. ಹಾಗಾಗಿಯೇ ಅಲ್ಲಿದ್ದವರಿಗೆಲ್ಲ ಉತ್ತಮೋತ್ತಮವಾಗಿರ್ತಕ್ಕಂತಹ ಮರಣ ಪ್ರಾಪ್ತಿ ಆಯಿತು. ಯೋಗ್ಯರಿಗೆ ಅಯೋಗ್ಯರಿಗೆ ಅಯೋಗ್ಯ ಮರಣ ಪ್ರಾಪ್ತಿ ಆಯಿತು. ಅದು ಇರಲಿ. ಇದನ್ನ ಅಸ್ತಮಾನ ಕಾಲದಲ್ಲಿ ಚಿಂತನೆ ಮಾಡಬೇಕು ಅನ್ನುವುದಕ್ಕೆ, ಸೂರ್ಯಾಸ್ತಮಾನ ಯಾವುದರಿಂದ ಆಗತ್ತೆ ಅನ್ನೋದಕ್ಕೆ ಧರ್ಮದಿಂದ ಆಗತ್ತೆ ಎನ್ನುವುದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. 4ನೇ ಪ್ರಶ್ನೆ ಅದು ಕಸ್ಮಿನ್ಸ್ ಪ್ರತಿಷ್ಠತಿ. ಅದಕ್ಕೆ ಕಸ್ಮಿನ್ಸ್ ಪ್ರತಿಷ್ಠತಿ, ಸೂರ್ಯನಿಗೆ ಆಧಾರವಾಗಿರುವುದು ಯಾವುದು ಅಂತ ಕೇಳ್ತಾನೆ ಇಲ್ಲಿ. ಯೋಚನೆ ಮಾಡಿ, ನಾಳೆ ಅದಕ್ಕೆ ಉತ್ತರ ನೋಡೋಣ. ಸೂರ್ಯ ನಿಂತಿದ್ದಾನಲ್ಲ ಆಕಾಶದ ಮೇಲೆ, ಅವನು ಬೀಳದೆ ಇದ್ದಂಗೆ ಹೆಂಗೆ ನಿಂತಿರೋದು? ಯಾರು ಯಾವ್ದಾದ್ರು, ಈಗ ನೋಡ್ರಿ, ಈಗ ಬಲ್ಪ್ ನಿಂತಿದೆ ಮೇಲ್ಗಡೆ ಅಂದ್ರೆ ಹೋಲ್ಡರ್ ಅಲ್ಲಿ ಇದೆ ಅಂತ ಅರ್ಥ. ಫ್ಯಾನ್ ನಿಂತಿದೆ ಅಂದ್ರೆ ಅದು ಹುಕ್ಕಿಗೆ ಹಾಕಿದ್ದಾರೆ ಅಂತ ಅರ್ಥ. ನೀವು ಯಾವುದೇ ಆಧಾರವಿಲ್ಲದೆ ನಿಂತಿರುವುದಕ್ಕೆ ಸಾಧ್ಯವೇ ಇಲ್ಲ ಭೂಮಿ ಮೇಲಲ್ವಾ. ಅದು ಆಧಾರವಿಲ್ಲದಂತೆ ಕಾಣ್ತದೆ, ಆದ್ರೆ ನಮಗ್ ಕಾಣದೇ ಇದ್ದಂತೆ ಆಧಾರವಿರ್ತದೋ ಇಲ್ವೋ? ಅಂದ ಮೇಲೆ ಸೂರ್ಯ ನಿಂತಿದ್ದಾನೆ ಅಂದ್ರೆ ಅವನಿಗೊಂದು ಆಧಾರ ಇರಬೇಕಲ್ಲ. ಆಧಾರವಿಲ್ಲದೆ ಸೂರ್ಯನಾಗಲಿ ಚಂದ್ರನಾಗಲಿ ನಿಲ್ಲುವುದು ಹೇಗೆ? ಅದಕ್ಕೆ ಯಾವುದು ಆಧಾರ ಅಂತ 3ನೇ ಪ್ರಶ್ನೆಯನ್ನ ಕೇಳಿದ. ಸೂರ್ಯ ಯಾವ ಆಧಾರದ ಮೇಲೆ ನಿಂತಿದ್ದಾನೆ, ಅವನಿಗೆ ಆಧಾರ ಯಾವುದು? ಧರ್ಮರಾಜ ಏನು ಉತ್ತರ ಕೊಟ್ಟ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಶ್ರೀ ಕೃಷ್ಣಾರ್ಪಣಮಸ್ತು. ವಾಸುದೇವಾರ್ಪಣ.